Ultra beats on the track. Purchase your tracks today. 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 ಪ್ರಾರ್ಥನೆ ಮಾಡಲ್ಪಡ್ತಾ ಇದ್ದಿದೆ. ಅದಕ್ಕಾಗಿ ತಾವೆಲ್ಲರೂ ಈ ಒಂದು ಪ್ರಾರ್ಥನೆ ಕೂಟಕ್ಕೆ ಬೇಗನೆ ಬಂದು ಆತನ ಪರಿಶುದ್ಧ ವಾಕ್ಯವನ್ನ ಆತನ ಪರಿಶುದ್ಧ ನಾಮದಲ್ಲಿ ನಾವೆಲ್ಲರೂ ಆನಂದಿಸೋಣ. ಅದಕ್ಕಾಗಿ ಕರ್ತನಲ್ಲಿ ಪ್ರಿಯ ಸಹೋದರರೇ ಸಹೋದರಿಯರೇ, ತಾವೆಲ್ಲರೂ ತಮ್ಮ ಮನೆ ಮನೆಯಲ್ಲಿ ಕೆಲಸಗಳಲ್ಲಿ ಇರಬಹುದು, ಆದರೆ ತಾವು ಬೇಗನೆ ಬರಬೇಕೆನ್ನುವ ನಿಮ್ಮೆಲ್ಲರಿಗೂ ವಿನಂತಿ ಮಾಡಿಕೊಡ್ತಾ ಇದ್ದೇವೆ. ಪ್ರಾರಂಭ ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಕೊಳ್ಳಿ. ನಮಗೆ ಬಹಳವಾಗಿ ಪ್ರೀತಿ ಮಾಡಿಕೊಡುವಂತಹ ನಮ್ಮ ಪರಲೋಕದ ತಂದೆಯ ದೇವರೇ, ನಿಮ್ಮ ಗಣವುಳ್ಳ ನಾಮಕ್ಕೆ ಸ್ತೋತ್ರ ಸಲ್ಲಿಸುವ ಪ್ರಯತ್ನಿಸುವೆ. ಪ್ರಿಯ ಕರ್ತನೆ, ಈ ಒಂದು ಕೃಪಾ ಸುವಾರ್ತೆಯ ಮಹೋತ್ಸವದ ಈ ಪ್ರಾರ್ಥನೆ ಕೂಟದಲ್ಲಿ ಕರ್ತನೆ ಬರಲಿಕ್ಕಿರ್ತಕ್ಕಂಥ ಅನೇಕ ಗ್ರಾಮದೆಲ್ಲ ನಮ್ಮ ಸಹೋದರರು ಸಹೋದರಿಯರು ಕರ್ತನೆ ಬೇಗನೆ ಬರಲಿಕ್ಕೆ ಒಳ್ಳೆ ರೀತಿಯಿಂದ ಬರಲಿಕ್ಕೆ ನಿನ್ನ ಸಹಾಯ ನಿನ್ನ ಕೃಪೆಯನ್ನು ಗ್ರಹಿಸ್ರಿ. ಹೌದು ದೇವರೇ, ಬರುವಂತಹ ಸಮಯದಲ್ಲಿ ಕರ್ತನೆ ನಿನ್ನ ಪರಿಶುದ್ಧ ಜೀವವುಳ್ಳ ವಾಕ್ಯವನ್ನು ಅವರು ಗ್ರಹಿಸಿಕೊಳ್ಳಲಿಕ್ಕೆ ನಿನ್ನ ಸಹಾಯ ನಿನ್ನ ಕೃಪೆಯನ್ನು ಗ್ರಹಿಸ್ರಿ. ಹೌದು ತಂದೆಯ ದೇವರೇ, ಈ ಜ್ಯೋತಿಯ ಪ್ರೌಢ ಶಾಲೆಯ ಒಂದು ಈ ಆವರಣದಲ್ಲಿ ಕರ್ತನೆ ಇವತ್ತು ನಿನ್ನ ಪ್ರಾರ್ಥನೆ ಮಹೋತ್ಸವವನ್ನು ನಡೆಯುವಂತಹ ಸಂದರ್ಭದಲ್ಲಿ ದೇವರೇ, ನಿನ್ನ ಪರಲೋಕದ ಮಹಾಕೃಪೆಯಿಂದ ಈ ಒಂದು ಸ್ಥಳದಲ್ಲಿ ಇಳಿದು ಬಂದಿದ್ದ ಆಚರಣೆಗೆ ಸ್ತೋತ್ರ. ಬರ್ಲಿಕ್ಕಿರ್ತಕ್ಕಂಥ ಪ್ರತಿ ಒಬ್ಬೊಬ್ಬರನ್ನ ಸ್ವಾಮಿ ನಿನ್ನ ಪರಿಶುದ್ಧ ದೈವ ವಾಕ್ಯವನ್ನು ಹೊಂದಿಕೊಂಡು ಕರ್ತನೆ ಈ ಲೋಕದಲ್ಲಿ ಸ್ವಾಮಿ ನಿನ್ನ ಮಕ್ಕಳಾಗಿ ಬಾಳಲಿಕ್ಕೆ ನಿನ್ನ ಕೃಪೆ ಅನುಗ್ರಹಿಸು. ಹೌದು ದೇವರೇ, ಇವತ್ತು ಕರ್ತನೆ ನಮ್ಮ ಮಧ್ಯದಲ್ಲಿ ನಿಮ್ಮ ದೈವ ಸಂದೇಶವನ್ನು ತರ್ತಕ್ಕಂಥ ನಿಮ್ಮ ದಾಸರನ್ನು ಆಶೀರ್ವಾದ ಮಾಡಿ. ಅಷ್ಟು ಮಾತ್ರವಲ್ಲದೆ ಕರ್ತನೆ ಈ ಒಂದು ಕ್ವೈರ್ ಟೀಮಿನವರನ್ನ ಆಶೀರ್ವಾದ ಮಾಡಿದ್ದೇವ. ಹೌದು ಕರ್ತನೆ, ಮಕ್ಕಳ ಜೊತೆಗಾರ ನೀನಾಗಿದ್ದು ಒಳ್ಳೆ ರೀತಿಯಿಂದ ಈ ಒಂದು ಕ್ವೈರ್ ಟೀಮಿನವರನ್ನ ಸ್ವಾಮಿ ಒಳ್ಳೆ ರೀತಿಯಿಂದ ನಡೆಸಿಕೊಂಡು ಹೋಗಲಿಕ್ಕೆ ನಿನ್ನ ಕೃಪೆ ನಿನ್ನ ಸಹಾಯ ಅನುಗ್ರಹಿಸು. ಬರ್ಲಿಕ್ಕಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಿ
ನೀವೇ ಗಾನ ಮಾನ ಮಹಿಮೆ ಹೊಂದಿಕೊಳ್ಳಬೇಕೆಂದು ನಮ್ಮ ಒಡೆಯಲು ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡ್ತೇವಪ್ಪ ತಂದೆ, ಆಮೇನ್. ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡು, ಇದರಿಂದ ಭೂಲೋಕದಲ್ಲಿ ನಿನ್ನ ಪಾಲಕನ ಮಾರ್ಗವು ಎಲ್ಲಾ ಜನಾಂಗಗಳಲ್ಲಿ ನಿನ್ನ ರಕ್ಷಣೆಯು ಪ್ರಸಿದ್ಧವಾಗುವುದು. ದೇವರೇ, ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ, ಸರ್ವ ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ. ನೀನು ಸಮಸ್ತ ದೇಶದವರನ್ನು ನೀತಿಯಿಂದ ಆಳಿ ಪ್ರಜೆಗಳನ್ನಾಗಲಿ ನಡೆಸುವ ಆತನಿರುವುದರಿಂದ ಜನಾಂಗಗಳು ಹರ್ಷಿಸಿ ಆನಂದ ಘೋಷ ಮಾಡಲಿ. ದೇವರೇ, ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ, ಸರ್ವ ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ. ಭೂಮಿಯು ಒಳ್ಳೆ ಬೆಳೆಯನ್ನು ಕೊಟ್ಟಿರುತ್ತದೆ. ದೇವರು, ನಮ್ಮ ದೇವರೇ, ನಮ್ಮನ್ನು ಆಶೀರ್ವದಿಸುವನು. ಆತನು ನಮ್ಮನ್ನು ಆಶೀರ್ವದಿಸುವನು. ಭೂಮಂಡಲದವರೆಲ್ಲರೂ ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರುವರು ಎನ್ನುವಂಥದ್ದೇ. ಆಮೇನ್. ಥ್ಯಾಂಕ್ ಯು. ಕ್ವಾರಿ ಟೀಮಿನವರಿಗೆ, ಇಮಾನ್ಯುಯಲ್ ಗಾಯನ ತಂಡದವರಿಗೆ ಮುಂದಿನ ಸಮಯ ಒಪ್ಪಿಸಿಕೊಡುತ್ತೇವೆ. ನೀವು ದೇವರ ಆರಾಧನೆಯಲ್ಲಿ ಮುಂದಿನ ಸಮಯದಲ್ಲಿ ನಮ್ಮನ್ನು ತೆಗೆದುಕೊಂಡು ಹೋಗಬೇಕಾಗಿ ಕೇಳಿಕೊಳ್ಳುತ್ತೇವೆ. ಒಂದ್ಸರಿ ಆಕಾಶ ಕಡೆ ನೋಡಿ ದೇವರಿಗೆ ಹೇಳ್ರಿ, ಎಸ್ಸಯ್ಯ ನಿನ್ನ ಸ್ಥಳಕ್ಕೆ ನಾನು ಬಂದಿದ್ದೇನೆ ಹೇಳಿ. ಎಸ್ಸಯ್ಯ ನಿನ್ನ ಸ್ಥಳಕ್ಕೆ, ನಿನ್ನ ಪ್ರಸನ್ನತೆಯ ಸ್ಥಳಕ್ಕೆ ನಾನು ಬಂದಿದ್ದೇನಯ್ಯ. ನನ್ನನ್ನು ಆಶೀರ್ವಾದ ಮಾಡು, ನನ್ನನ್ನು ಆಶೀರ್ವಾದ ಮಾಡು. ಇನ್ನೂ ಅನೇಕ ಜನರು ಬರುವಂತೆ ಆಶೀರ್ವಾದ ಅನುಗ್ರಹಿಸು, ಯೇಸುವಿನ ನಾಮದಲ್ಲಿ. ಆಮೇನ್. ಅದೇ ಕೈಗಳನ್ನ ತಟ್ಟುತ್ತಾ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ಒಂದು ನಿಮಿಷ ದೇವರಿಗೆ ನಾವು ಜೋರಾದ ಚಪ್ಪಾಳೆಗಳನ್ನ ತಟ್ಟೋಣ. ಒಂದು ನಿಮಿಷ ಅಂತ ಹೇಳಿದ್ದೀನಿ ನಾನು. ಎಲ್ಲೂ ನೋಡ ಹಾಲೆಲೂಯ ಸ್ತೋತ್ರ ಅಂತಕ್ಕಂಥ ಶಬ್ದದೊಂದಿಗೆ ನಾವು ದೇವರಿಗೆ ಚಪ್ಪಾಳೆನ ಎಷ್ಟು ನಮಗೆ ಶಕ್ತಿ ಇದೆಯೋ ಅಷ್ಟು ಚಪ್ಪಾಳೆನ ತಟ್ಟುತ್ತಾ ದೇವರಿಗೆ ನಾವು ಯೋಗ್ಯವಾಗಿರುವಂತ ಗಾನವನ್ನ ಸಲ್ಲಿಸೋಣ. ದೇವರಿಗೆ ನಾವು ಯೋಗ್ಯವಾಗಿರುವಂತ ಸ್ತೋತ್ರಗಳನ್ನ ಸಲ್ಲಿಸೋಣ. ದೊಡ್ಡ ಚಪ್ಪಾಳೆಯೊಂದಿಗೆ ನಾವು ಆತನಿಗೆ ಮಹಿಮೆಯನ್ನ ಪಡಿಸೋಣ. ಹಾಲೆಲೂಯ. ಪ್ರಸನ್ನತೆ ಇಲ್ಲದೆ ನಮ್ಮ ಪ್ರಾರಂಭವು ವ್ಯರ್ಥವಾಗಿದೆ. ಆತನ ಪ್ರಸನ್ನತೆ ಇಲ್ಲದೆ ನಾವಿಲ್ಲಿ ಕೂಡಿ ಬರುವುದು ಕೂಡ ವ್ಯರ್ಥವಾಗಿದೆ. ಆತನ ಒಂದು ಮಧ್ಯಸ್ಥಿಕೆ ಇಲ್ಲದೆ ಈ ಒಂದು ಸ್ಥಳದಲ್ಲಿ ನಾವು ಸೇರುವುದು ಕೂಡ ವ್ಯರ್ಥವಾಗಿದೆ. ನಾವು ಕೆಲವು ಕ್ಷಣ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ನಾನು ಯಾಕೆ ದೇವರಿಗೆ ಸ್ತೋತ್ರ ಸಲ್ಲಿಸೋಣ ಎಂಬುದಾಗಿ ಹೇಳ್ತಾ ಇದ್ದೇನೆ. ದೇವರ ವಾಕ್ಯವನ್ನು ನೋಡ್ತೇವೆ. ಸ್ತುತಿ ಮತ್ತು ಆರಾಧನೆಗಳ ಮಧ್ಯದಲ್ಲಿ ತನ್ನ ದೇವರು ವಾಸ ಮಾಡುವಂತಾಗಿದೆ. ನಾವು ನಮ್ಮ ಮನಸ್ಸಿನಿಂದ, ನಮ್ಮ ಅಂತರಂಗದಿಂದ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸುವುದಾದರೆ, ನಾವು ನಮ್ಮ ಹೃದಯದಿಂದ ದೇವರಿಗೆ ವಂದನೆಗಳನ್ನ ಸಲ್ಲಿಸುವುದಾದರೆ, ಆತನು ತನ್ನ ಪ್ರಸನ್ನತೆಯಿಂದ ಈ ಸ್ಥಳದಲ್ಲಿ ಬಿಡುಗಡೆ ಮಾಡುವಂತನಾಗಿದ್ದಾನೆ. ಯೆಹೋವನೇ, ನಿನ್ನ ಪ್ರಸನ್ನತೆ ಈ ಸ್ಥಳದಲ್ಲಿ ಬಿಡುಗಡೆ ಮಾಡದೆ ಈ ಸ್ಥಳವನ್ನು ನೀನು ಶುದ್ಧಿ ಮಾಡದೆ ಎಷ್ಟೋ ಪ್ರಯಾಸಪಟ್ಟು ಈ ಕೂಟವನ್ನು ಆರ್ಗನೈಸ್ ಮಾಡಿರುವಂತಹ ಅಪ್ಪ, ಗ್ರೇಸ್ ಮಿನಿಸ್ಟ್ರಿ ಎಲ್ಲ ಮಕ್ಕಳ ಮೇಲೆ ನಿನ್ನ ಆಶೀರ್ವಾದವು ಆತ್ಮಗಳಿಗೋಸ್ಕರವಾಗಿ ನಿನ್ನಲ್ಲಿ ದೇವರ ಸ್ವಾಮಿ ಬೇಡುವಂತನಾಗಿದೆ. ಈ ಪ್ರಾರಂಭದ ದೇವರ ಸ್ವಾಮಿ ದಿನದಲ್ಲಿ, ಈ ಮೊದಲಿನ ದಿವಸದ ಪ್ರಾರಂಭದ ಕ್ಷಣದಲ್ಲಿ ದೇವರ ಸ್ವಾಮಿ ಆತ್ಮಗಳಿಗೋಸ್ಕರವಾಗಿ ದೇವರ ಸ್ವಾಮಿ ಬೇಡುವಂತನಾಗಿದೆ. ದೇವರ ಸ್ವಾಮಿ ಯೇಸುವಿನ ನಾಮದಲ್ಲಿ, ಅಧಿಕಾರವನ್ನು ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ದೇವರ ಸ್ವಾಮಿ ಈ ಸ್ಥಳದಲ್ಲಿ ಆತ್ಮಗಳು ಓಡೋಡಿ ಬರಲಿ. ದೇವರ ಸ್ವಾಮಿ ಓಡೋಡಿ ಬರಲಿ. ದೇವರ ಸ್ವಾಮಿ ಅಪ್ಪ, ಕೆಲ ಆತ್ಮಗಳನ್ನ ನೋಡ್ತಾ ಇದ್ದಾರೆ ದೇವರ ಸ್ವಾಮಿ. ಆದರೆ ಈ ಜನ ಸಾಗರವು ಯೇಸುವಿನ ನಾಮದಲ್ಲಿ ನೋಡುವಂತೆ ಮಾಡಬಾರದು ಸ್ವಾಮಿ. ವಿಶೇಷವಾಗಿ ಅಭಿಷೇಕ
ಕಾರಣರಾಗಿರೋ ದೇವರ ಸ್ವಾಮಿ. ಅನೇಕರು ನೋವನ್ನು ಅನುಭವಿಸ್ತಾ ಇದ್ದಾರೆ ಸ್ವಾಮಿ. ಅನೇಕರು ಬಾಧೆಯನ್ನು ಅನುಭವಿಸ್ತಾ ಇದ್ದಾರೆ ದೇವರ ಸ್ವಾಮಿ. ಆದ್ರೆ ನೀನು ನಮ್ಮನ್ನಾದರೂ ದೇವರ ಸ್ವಾಮಿ ನಿನ್ನ ಅಂಗಳದಲ್ಲಿ ತಂದು ನಿಲ್ಲಿಸಿದ ದೇವರ ಸ್ವಾಮಿ. ನಮ್ಮನ್ನಾದರೂ ದೇವರ ಸ್ವಾಮಿ ನಿನ್ನ ಪಾಲಿಗೆ ಸರಿಗಿಲಿ ಕುಮದ ದೇವರ ಸ್ವಾಮಿ ತಂದು ನಿಲ್ಲಿಸಿರುವಂತ ನಿನ್ನ ಪ್ರೀತಿಗಾಗಿ ನಾನು ಸ್ತೋತ್ರವನ್ನ ಸಲ್ಲಿಸುವಂತನಾಗಿದ್ದೇನೆ ದೇವರ ಸ್ವಾಮಿ. ನಿನ್ನ ಅಂಗಣಕ್ಕೆ ದೇವರ ಸ್ವಾಮಿ ನಮ್ಮನ್ನ ತಂದು ನಿಲ್ಲಿಸಿರುವಂತ ನಿನ್ನ ಪ್ರೀತಿಗಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಪ್ರೇಮಕ್ಕಾಗಿ ಸ್ತೋತ್ರಿಸಿದ ಸ್ತೋತ್ರ ಪ್ರೀತಿಗಾಗಿ ಅವರು ಸೇರಿ ಸ್ತೋತ್ರ ಸ್ತೋತ್ರ ಎಷ್ಟು ಹಿಂದಿರುವಂತ ಸ್ವಲ್ಪ 3 ಗಂಟೆಗಳು ಕೇಳಿ ಕರೆಕ್ಟ್ ಆಗ್ತದೆ. ಎರಡು ಅಂದು ಸರಿ ಇಸ್ರಾಯೇಲಿಗೆ
ಇವರನ್ನು ನಮ್ಮ ಬೀದರ್ ಕ್ರಿಸ್ತ ಸುವಾರ್ಥ ಮಹೋತ್ಸವ ಸಂಘದ ಒಂದು ಪ್ರಭಾಕರ್ ಅವರಿಗೆ ಶಾಲೆ ಹೂವಗುಚ್ಚ ಸನ್ಮಾನಿಸಿಕೊಳ್ಳಲು ಸೇವಕರು ಮುಂದೆ ಬರುವಾಗ ಅತಿಥಿಯಾಗಿ ಬಂದಂತಹ ಸಮಾಜ ಸುಧಾರಕರು ಸಮಾಜ ಸೇವಕರು ಮತ್ತು ಈ ಜ್ಯೋತಿ ಪೊಲೀಸ್ ಶಾಲೆಯ ಒಂದು ಅಧ್ಯಕ್ಷರಾದಂತಹ ಶ್ರೀ ವೆಂಕಟೇಶ ಅವರು ಮುಂದೆ ಬರುವಾಗ ಮೋಹನರಾಜ್ ಸ್ವಾಗತ ಇವರು ಬಹಳ ದೊಡ್ಡ ಪಾತ್ರವಾಗಿದೆ. ಯಾಕಂದರೆ ಈ ನಮಗೆ ಅತಿಥಿಯಾಗಿ ಬಂದಂತಹ ದೈವ ಸಂದೇಶ ದೇವರ ಸೇವಕರು ನಾವು ಒಂದು ಮಹಾನ್ ವ್ಯಕ್ತಿ ನಮ್ಮ ಮಧ್ಯದಲ್ಲಿದ್ದಾರೆ. ಸತೀಶ್ ಉಜ್ಗುರೆ ರಾಷ್ಟ್ರ ಬರಬೇಕು. ಅವರಿಗೆ ಅವರು ಇದು ಒಂದು ಬಂದಂತ ಸನ್ಮಾನ್ಯ ಶ್ರೀ ಬಿಡಿ ನಾಗೇಶ್ ಹಾಗೆ ಬಿಡಿ ನಾಗೇಶ್ ನಮ್ಮ ಮಧ್ಯದಲ್ಲಿ ಸುನೀಲ್
ठिकाणी बिदर जिल्ह्यातील सर्व ख्रिस्ती मंडळी या ठिकाणी जमलेले आहे. तेव्हा माझ्या वतीनं ज्योती हायस्कूलच्या वतीनं जमलेल्या सर्व ख्रिस्ती मंडळीचं मी अभिनंदन करतो, स्वागत करतो, आभार व्यक्त करतो. अतिशय सुंदर असा हा कार्यक्रम या ठिकाणी आयोजित केलेला. तेव्हा या पीठावर बसलेले सर्व हे सुवार्ता सांगणारे सन्माननीय प्रमुख रिटायर्ड हेडमास्टर आदरणीय मनोहररावजी गुरुजी, त्याचबरोबर सर्व महिला आणि पुरुष या सर्वांचं मी या ठिकाणी माझ्या परिवारांच्या वतीनं, कुटुंबाच्या वतीनं हार्दिक स्वागत, हार्दिक स्वागत, हार्दिक स्वागत. माझ्यासारख्या लहान कार्यकर्त्याला आपण बोलावून फार मोठं औचित्य कांचनयोग ठेवला, तेव्हा सर्वप्रथम तुम्हा सर्वांचे मी आभार व्यक्त करतो. या ठिकाणी सन्माननीय मनोहररावजी जाधव साहेब असतील, सन्माननीय या ठिकाणी मेहनत घेतलेले सेवक सुनीलराव असतील, सौभाग्यवती काशीबाई असतील आणि त्यांचे सन्माननीय आमचे सहकारी मित्र बाबूरावजी साहेब या ठिकाणी उपस्थित आहेत. या सर्वांचं मी अभिनंदन करतो, स्वागत करतो. कारण का एवढा मोठा कार्यक्रम अशा एका सर्कलच्या ठिकाणी आपण ಅಷ್ಟೇ ಮಾತ್ರವಲ್ಲದೆ ಈ ನಮ್ಮ ಮಧ್ಯದಲ್ಲಿ ವಾಸವಾಗಿದ್ದು ನಮ್ಮೆಲ್ಲರೂ ತನ್ನ ವಿಶೇಷವಾದ ಕೃಪಾಶ್ವಾದ ಮಾಡುವಂತ ದೇವರು ನೀನಾಗಿದೆ. ನೀವು ಕೊಡುವ ಕಾಣಿಕೆಯು ಪರಲೋಕದ ರಾಜ್ಯದ ಏಳಿಗೆಗಾಗಿ ಕೊಡಲ್ಪಟ್ಟಂತ ಈ ಕಾಣಿಕೆಯು ಇನ್ನೂ ಹೆಚ್ಚು ಈ ಕೃಪಾ ಸುವಾರ್ತೆ ಸೇವೆಯನ್ನು ಅಭಿವೃದ್ಧ ಮಾಡುವುದಕ್ಕಾಗಿ ನೀವು ಕೊಟ್ಟಂತಹ ಕಾಣಿಕೆಯನ್ನು ಉಪಯುಕ್ತವಾಗುವಂತೆ ಸಹಾಯ ಮಾಡು.
ನೀವು ಕೊಟ್ಟು ನನ್ನನ್ನು ಪರೀಕ್ಷಿಸಿ ಎಂಬುದಾಗಿ ನಿನ್ನ ವಚನದಲ್ಲಿ ನೋಡುವರಾಗಿದ್ದೇವೆ. ಈ ಕೊಟ್ಟಂತ ಕಾಣಿಕೆ ಕಲ್ಯಾಣ ದೇವರೇ, 10ಕ್ಕೆ 100ರಷ್ಟು 100ಕ್ಕೆ 1000ರಷ್ಟು ನಿಮ್ಮ ಕುಟುಂಬಗಳಲ್ಲಿ ಹೇಳುವಾಗಿ ಆಶೀರ್ವಾದ ಅನುಗ್ರಹ ಮಾಡಲಿ. ನಿಮ್ಮ ಎಲ್ಲ ಕುಟುಂಬಗಳಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ, ಐಕ್ಯತೆಯಿಂದ ನಡೆಸಲಿ. ನೀವು ಮಾಡುವಂತಹ ಎಲ್ಲ ಪ್ರಯಾಸಗಳಿಗೆ ದೇವರು ನಿಮ್ಮನ್ನು ಪ್ರತಿಫಲವನ್ನು ಕೊಟ್ಟು ನಡೆಸಲಿ. ನಿಮ್ಮ ಆಲೋಚನೆಗಳಿಗೆ ಆಲೋಚನೆ ಕರ್ತನಾಗಿದ್ದು ದೇವರು ನಿಮ್ಮ ಪ್ರಗತಿಯ ಮಾರ್ಗದಲ್ಲಿ ನಡೆಸಲಿ. ನೀವು ನನ್ನನ್ನು ಕೊಟ್ಟು ನೋಡಿದಂಬುದಾಗಿ ವಚನದಲ್ಲಿ ನೋಡುವುದಾಗಿದ್ದೇವೆ. ನಾನು ನಿಮ್ಮನ್ನು ಸುವರ್ಣಗಳಿಂದ ಆಶ್ರಯ ಈ ಕಾಣಿಕೆ ವ್ಯಕ್ತವಾಗಿ ಹೋಗದ ಹಾಗೆ ನಿನ್ನ ಮಕ್ಕಳು ತನ್ನ ಅನೇಕ ರೀತಿಯಿಂದ ಪ್ರಯಾಸ ಪಟ್ಟು ಅರ್ಪಿಸಿದಂತ ಎಲ್ಲೋ ಹಸ್ತಗಳನ್ನು ವಿಶೇಷವಾಗಿ ಕೃಪೆ ಆಶೀರ್ವಾದ ಮಾಡಿ ನಡೆಸು. ಇದರ ಮುಖಾಂತರ ಅನೇಕ ಕಡೆಗಳಲ್ಲಿ ಇದನ್ನು ಸೇವೆ ಮಾಡುವಂತ ಉಪಯೋಗ ಆಗುವಂತೆ ಸಹಾಯ ಮಾಡು. ಮತ್ತು ಕೊಟ್ಟಿರುವ ಹಸ್ತಗಳು ಕೂಡ ಇನ್ನೂ ಹಸ್ತಗಳನ್ನು ವಿಶೇಷವಾದ ಕೃಪೆ ಆಶೀರ್ವಾದ ಮಾಡಿ ನಡೆಸ್ತಾ ಬಂದದ್ದು ನಿನ್ನ ಮಗನು ನಮ್ಮ ರಕ್ಷಕನಾದ ಯೇಸುವಿನಲ್ಲಿ ಪ್ರಾರ್ಥನೆ ತಂದೆ ದೇವರೇ, ಆಮೇನ್. ಯಾಕೆಂದರೆ ನಿಮ್ಮ ಮನಸ್ಸುಗಳು ದೇವರ ಕಡೆಗೆ ತಿರುಗಿಸಿಕೊಳ್ಳಿರಿ ಎಂಬುದಾಗಿ ದೇವರ ವಾಕ್ಯನ ಒಟ್ಟಿಗೆ ಮಾತಾಡುವಂತದಾಗಿದೆ. ಅದಕ್ಕೋಸ್ಕರವಾಗಿ ದಯಮಾಡಿ ಯಾರೂ ಸಹ ಮಾತಾಡದಂತೆ, ಆ ಕಡೆ ಈ ಕಡೆ ನೋಡದಂತೆ ಪ್ರಾಮುಖ್ಯವಾದಂಥ ಸಮಯದ ಕಡೆಗೆ ನಾವು ಹೋಗುವಂತವರಾಗಿದ್ದೇವೆ. ಎಲ್ಲಕ್ಕಿಂತ ವಿಶೇಷವಾದಂಥದ್ದು ದೇವರ ವಾಕ್ಯ. ದೇವರ ವಾಕ್ಯ ಕೇಳಲು ಎಷ್ಟು ಜನ ಸಿದ್ಧರಾಗಿದ್ದೀರಿ? ನಿಮ್ಮ ಕೈಗಳನ್ನು ಮೇಲಕ್ಕೆ ಎತ್ತಿ ತೋರಿಸಿರಿ. ಎಲ್ಲರೂ ಸಿದ್ಧರಾಗಿದ್ದೀರಾ? ಹಾಗಾದ್ರೆ ವಾಕ್ಯ ಕೇಳಿರವ? ಯಾಕಂದ್ರೆ ನಮಗೆ ಬಿಡುಗಡೆ ಕೊಡುವಂಥದ್ದು ದೇವರ ವಾಕ್ಯ. ನಮಗೆ ಸುವಾರ್ತೆ 16ನೇ ಅಧ್ಯಾಯ 13ನೇ ವಚನದಿಂದ 16ನೇ ವಚನದವರೆಗೆ ನಮ್ಮ ಮಧ್ಯದಲ್ಲಿರುವಂತ ಶ್ರೀಮತಿ ಶ್ರೀ ಶಿಲ್ಪರಾಣಿ ಥಾಮಸ್ ಅವರು ಮುಂದೆ ಬಂದು ಸ್ಪಷ್ಟವಾಗಿ ದೇವರ ವಾಕ್ಯ ಓದಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಪೇತ್ರನು ಯೇಸುವನ್ನು ಕ್ರಿಸ್ತನೆಂದು ಅರಿಕೆ ಮಾಡಿತು. ಯೇಸು ಫಿಲಿಪ್ಪನ ಕೈಸರಿಯ ಎಂಬ ಪಟ್ಟಣದ ಪ್ರಾಂತ್ಯಕ್ಕೆ ಬಂದಾಗ ಜನರು ಮನುಷ್ಯಕುಮಾರೆಂಬ ನನ್ನನ್ನು ಯಾರು ಅನ್ನುತ್ತಾರೆ ಎಂದು ತನ್ನ ಶಿಷ್ಯರನ್ನು ಕೇಳಿದಕ್ಕೆ ಅವರು, ನಿನ್ನನ್ನು ಕೆಲವರು ಸ್ನಾನಿಕನಾದ ಯೋಹಾನನು ಅನ್ನುತ್ತಾರೆ, ಕೆಲವರು ಎಲಿಯನು ಅನ್ನುತ್ತಾರೆ, ಬೇರೆ ಕೆಲವರು ಎರೆಯನು ಇಲ್ಲವೇ ಪ್ರವಾದಿಗಳಲ್ಲಿ ಒಬ್ಬನು ಅನ್ನುತ್ತಾರೆ ಎಂದು ಹೇಳಿದರು. ಆತನು ಅವರನ್ನು, ಆದರೆ ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂದು ಕೇಳಲಾಗಿ, ಸಿಮೋನ್ ಪೇತ್ರನು, ನೀನು ಬರಬೇಕಾಗಿರುವ ಕ್ರಿಸ್ತನು, ಜೀವ ಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು. ಓದಲ್ಪಟ್ಟ ವಾಕ್ಯವನ್ನು ದೇವರ ಆಶೀರ್ವಾದ. ಅದಕ್ಕೋಸ್ಕರವಾಗಿ ನೀವು ವಾಕ್ಯ ಕೇಳುವಾಗ ದಯಮಾಡಿ ವಾತಾವರಣ ನೋಡ್ಬೇಡಿ. ದೇವರು ಬಹಳ ಒಳ್ಳೆ ವಾತಾವರಣ ಕೊಟ್ಟಿದ್ದಾನೆ. ಮಳೆ ಬರುವುದಿಲ್ಲ, ಏನೂ ಆಗುವುದಿಲ್ಲ. ಹಾಲೆಲೂಯಾ. ಮಳೆ ಬರ್ತದೆ ಎಂಬುದಾಗಿ ನೀವು ತಿಳಿದುಕೊಳ್ಳಬೇಡ್ರಿ. ಯಾಕಂದ್ರೆ ದೇವರ ಕಾರ್ಯವಾಗಿದೆ. ದೇವರು ತನ್ನ ಕಾರ್ಯ ಹೇಗೆ ನಡೆಸಿಕೊಳ್ಳಬೇಕೆಂಬುದಾಗಿ ದೇವರಿಗೆ ಚೆನ್ನಾಗಿ ಗೊತ್ತು. ಅದಕ್ಕೋಸ್ಕರವಾಗಿ ನಿಮ್ಮನ್ನು ದೇವರು ಒಪ್ಪಿಸಿಕೊಡ್ರಿ. ನಿಮ್ಮ ಬಾಧೆಗಳು, ಚಿಂತೆಗಳು, ದುಃಖಗಳು ಏನೇ ಇರಲಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡುವ ಆತನಾಗಿದ್ದಾನೆ. ವಾಕ್ಯಕ್ಕೋಸ್ಕರವಾಗಿ ನಾವು ಸಿದ್ಧರಾಗುವುದಕ್ಕಿಂತ ಮುಂಚಿತವಾಗಿ ಟೀಮಿನವರು ನಮಗೆ ವರ್ಷದಲ್ಲಿ ನಡೆಸಬೇಕಾಗಿ ನಾವು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಿಮ್ಮ ರೋಗಗಳು, ಬಾಧೆಗಳು ಏನೇ ಇದ್ದರೂ ಈ ಒಂದು ವರ್ಷ ಮಾಡುವಾಗ ದೇವರು ನಿಮ್ಮನ್ನು ಮುಟ್ಟುವ ಆತನಾಗಿದ್ದಾನೆ. ದೇವರು ನಿಮ್ಮನ್ನು ಬಿಡುಗಡೆ ಕೊಡುವ ಆತನಾಗಿದ್ದಾನೆ. ದೇವರಿಗೆ ನೀವು ಹೇಳಿರಿ, ದೇವರ ಮುಂದೆ ಕೂಗಿ ಹೇಳಿರಿ, ದೇವರಿಗೆ ಇದು ಪ್ರಾಬ್ಲಮ್ ಇದೆ ಎಂಬುದಾಗಿ ನಿಮ್ಮನ್ನು ನೀವು ದೇವರಿಗೆ ಒಪ್ಪಿಸಿಕೊಡಿರಿ. ಆವಾಗ ದೇವರು ನಿಮ್ಮನ್ನು ಬಿಡುಗಡೆ ಮಾಡಲು ಸಿದ್ಧನಾಗಿದ್ದಾನೆ. ನಾವು ವಾಕ್ಯ ಕೇಳುವುದಕ್ಕಿಂತ ಮುಂಚಿತವಾಗಿ ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಡೋಣ. ನಮ್ಮ ಆತ್ಮಗಳು ದೇವರಿಗೆ ಒಪ್ಪಿಸಿಕೊಡೋಣ. ನಾವೆಲ್ಲರೂ ದಯಮಾಡಿ ಎದ್ದು ನಿಂತುಕೊಂಡು, ಯಾರು ಸಹ ಕೂತುಕೊಳ್ಳದಂತೆ ನಾವೆಲ್ಲರೂ ಎದ್ದುಕೊಂಡು 2 ಕೈಗಳನ್ನು ಮೇಲಕ್ಕೆತ್ತಿ ದೇವರಿಗೆ ಆರಾಧನೆ ಮಾಡೋಣ. ನಮ್ಮ ಮಧ್ಯದಲ್ಲಿ ಟೀಮಿನವರು ದೇವರಿಗೆ ಆರಾಧಿಸಬೇಕು, ದೇವರಿಗೆ ಕೊಂಡಾಡಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಅನೇಕ ಬಿಡುಗಡೆಗಳು ಈ ಸಮಯದಲ್ಲಿ ಕಾಣಲು ಶಕ್ತರಾಗಿದ್ದೀರಿ. ಅನೇಕ ಬಂಧನಗಳಿಂದ ನೀವು ಬಿಡುಗಡೆ ಹೊಂದಲು ಈ ಸಮಯದಲ್ಲಿ ದೇವರು ಕಾರ್ಯ ಮಾಡುವಂತನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ನಿಮ್ಮನ್ನು ನೀವು ದೇವರಿಗೆ ಒಪ್ಪಿಸಿಕೊಡಿರಿ. ನಿಮ್ಮ ಚಿಂತೆಗಳು, ನಿಮ್ಮ ಭಾರಗಳು ದೇವರಿಗೆ ವಹಿಸಿರಿ ಎಂಬುದಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಹಾಲೆಲೂಯಾ. ಸ್ತೋತ್ರ. ಆತನಿಗೆ ಬಾಗಿರುವಂಥ ದೇವರನ್ನು ಸಲ್ಲಿಸು. ಆತನಿಗೆ ದೇವರನ್ನಾಗಿದ್ದಾನೆ. ಆತನಿಂದ ನಮಗೆ ಮತ್ತು ಮಕ್ಕಳಿಗೆ ಆತನಿಗೆ ಯಾವತ್ತಿನ ಕೈ ಬಿಡುವಂಥ ದೇವರಾಗಿದ್ದಾನೆ.
ಏಸಯ್ಯ, ನಿನಗೆ ಸ್ತೋತ್ರ. ಇವತ್ತಿನ ಬೆಳ್ಳರು ಒಂದೇ ನನ್ನ ಓ ತಂದೆ ದೇವರೇ, ನನ್ನನ್ನು ಕ್ಷಮಿಸುವುದಾಗಿ ನಾನು ತಿಳಿದು ತಿಳಿದು ಎಲ್ಲ ತಪ್ಪುಗಳು ಕ್ಷಮಿಸಿ ನಮ್ಮನ್ನು ನಾವು ದೇವರಿಗೆ ಅರ್ಪಿಸಿಕೊಳ್ಳೋಣ. ಈ ರಾತ್ರಿಯಲ್ಲಿ ತಂದೆ ದೇವರೇ, ನನ್ನನ್ನು ಕ್ಷಮಿಸಿ ಎಂಬುದಾಗಿ ಕೂಗುವ. ಯಾರಿಗೆ ನಿಲ್ಲುವುದಕ್ಕಾಗ್ತದೋ ಅವರು ನಿಂತುಕೊಂಡು ದೇವರನ್ನು ಆರಾಧಿಸಿ, ಯಾರಿಗೆ ನಿಲ್ಲುವುದಕ್ಕಾಗುವುದಿಲ್ಲ ಅವರು ಕೂತ್ಕೊಂಡು ತಂದೆ ದೇವರನ್ನು ನಾವು ಧ್ಯಾನ ಮಾಡೋಣ. ನಾವತ್ತಿ ನಮ್ಮ ಕರೆಗಳನ್ನು ದೇವರಿಗೆ ತೋರಿಸುವ. ಏಸಯ್ಯ, ತೋರಿಸುವಂತೆ ನನ್ನ ಕರೆಗಳನ್ನು ನೀನು ಆಶೀರ್ವಾದ ಮಾಡಿಸು. ಯೇಸುವಿನ ನಾಮವು ಬಿಡುಗಡೆಗೊಳಿಸುವಂತೆ ಒಂದಾವರ್ತಿಯ ಎರಡು ಕರೆಗಳನ್ನು ದೇವರಿಗೆ ತೋರಿಸೋಣ. ಏಸಯ್ಯ, ಎದ್ದುವಂತ ಈ ಕರೆಗಳನ್ನು ಆಶೀರ್ವಾದ ಗೌರಾಕ್ಷನೇ, ನಿನಗೆ ಸ್ತೋತ್ರವಾಗಿ. ಗೌರಕ್ಷಕನೇ, ಒಡೆಯನೇ, ಗುರುವನೇ, ಪರಿಶುದ್ಧಾತ್ಮ ದೇವರೇ, ನಿನಗೆ ಸ್ತೋತ್ರ. ನಿನ್ನ ಪ್ರಸನ್ನತೆಯ ಸ್ತೋತ್ರ ಸ್ವಾಮಿ. ಯೇಸುವಿನ ನಾಮದಲ್ಲಿ ಪ್ರೀತಿಯಾಗಿ ನಾವು ಸ್ವಾಮಿ. ಎಲ್ಲ ಭಕ್ತರನ್ನು ಪರಿಶುದ್ಧಾತ್ಮ ಹೆಚ್ಚಿನವಾಗಿ ನಾವು ಸ್ವಾಮಿ. ಎಲ್ಲ ಭಕ್ತರನ್ನು ಯೇಸುವಿನ ನಾಮದಲ್ಲಿ ನಾವು ನಾಯಕರಿಸುವುದಾಗಿ ರಿಲೀಸ್ ಯುವರ್ ಮೈಟಿ ಪ್ರೆಸೆನ್ಸ್ ಎಲ್ಲವನ್ನೂ ಸಲ್ಲಿಸೋಣ. ಆತನ ಮಧ್ಯಸ್ಥಿತಿಗೆ ನಾವು ಮೊದಲಿಗೆ ಸಲ್ಲಿಸೋಣ. ನಾವೆಲ್ಲರೂ ಜೋರಾದ ಚಪ್ಪಲನ್ನು ತಟ್ಟುವ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಎಲ್ಲರೂ ಜೋರಾದ ಚಪ್ಪಲನ್ನು ತಟ್ಟುವ ದೇವರಿಗೆ ಮಹಿಮೆ ಪಡಿಸೋಣ.
ಪಾದದಲ್ಲಿ ನಾವೇ ಬಂದಿದ್ದೇವೆ. ನಮ್ಮದು ನೋವುಗಳನ್ನು ಒತ್ತಿಕೊಂಡು ನಮ್ಮದು ಮಾತುಗಳನ್ನು ಒತ್ತಿಕೊಂಡು ಹೇಳಿಕೊಳ್ಳಿಕ್ಕೆ ಆಗುವುದಿಲ್ಲ ಸ್ವಾಮಿ. ಎಲ್ಲ ಸಮಸ್ಯೆಗಳನ್ನು ದೇವರು ಒತ್ತಿಕೊಂಡಿದ್ದೇವೆ. ನಿನ್ನ ಅಂಗಳಕ್ಕೆ ದೇವರ ಸ್ವಾಮಿ ನಾವು ಬಂದಿರುವ ಮಾತನಾಡ್ತಾಗ ದೇವರ ಸ್ವಾಮಿ ನಿಶ್ಚಯ ಮಾಡುವೆ ನಮ್ಮ ಪಾದನೆ ದೃಷ್ಟಿಸುತ್ತೆ ನಿನ್ನ ಪಾದನೆ ದೃಷ್ಟಿಸುತ್ತೆ ಆ ಉದ್ದೇಶವು ಯೇಸುವಿನ ನಾಮದಲ್ಲಿ ಅಧಿಕಾರದ ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮದ ಉದ್ದೇಶ ಬಿಡುಗಡೆ ಮಾಡುವಂತ ದೇವರಾಗಿದ್ದು ನನಗೆ ಸ್ತೋತ್ರ. ನಾವು ಆತನ ಮೇಲೆ ನಮ್ಮ ಭಾರವನ್ನು ಆತನ ಮೇಲೆ ಮಾತ್ರ ನಮ್ಮ ಎಲ್ಲ ಶಕ್ತಿಗಳನ್ನು ಹಾಕೋಣ. ದೇವರುಗಳನ್ನ ಎಸ್ಸಯ್ಯ ಇವತ್ತಿನ ದಿವಸ ನನ್ನೊಟ್ಟಿಗಿದ್ದೆ ಆದರೆ ನನ್ನ ಸಮಸ್ಯೆಯು ಹೋಗ್ತದೆ ಎಸ್ಸಯ್ಯ. ಇವತ್ತಿನ ದಿವಸದಲ್ಲಿ ನೀನು ನನ್ನೊಟ್ಟಿಗೆ ಇರುವುದಾದರೆ ನನ್ನ ಕೊರತೆ ಹೋಗ್ತದೆ ಎಸ್ಸಯ್ಯ. ಇವತ್ತಿನ ದಿವಸ ನೀನು ನನ್ನೊಟ್ಟಿಗೆ ಇರುವುದಾದರೆ ನನ್ನೆಲ್ಲ ಸಾಲದ ಬಂಧನಗಳು ನೀಗ್ತವೆ ಎಸ್ಸಯ್ಯ. ಇವತ್ತಿನ ದಿವಸ ನೀನು ನನ್ನೊಟ್ಟಿಗೆ ಇರುವುದಾದರೆ ನಾನು ಈ ರೋಗದಿಂದ ಹೊರಗಡೆ ಬರ್ತೇನೆ ಎಂಬುದಾಗಿ ನೀವು ದೇವರ ಮುಂದೆ ಪ್ರಾರ್ಥನೆ ಮಾಡೋಣ. ಆ ದೇವರಿಗೆ ನನ್ನೊಟ್ಟಿಗೆ ಇರುವುದಾಗಿ ಸ್ವಭಾವಗಳಿಗೆ ಆ ದೇವರಿಗೆ ಹೇಳೋಣ, ಯೆಸಯ್ಯ ನನ್ನೊಟ್ಟಿಗೆ ಇರು ಎಂಬುದಾಗಿ ಹೇಳೋಣ. ಯೆಸಯ್ಯ ನನ್ನೊಟ್ಟಿಗೆ ಇರು ಎಂಬುದಾಗಿ ನಾವು ದೇವರಿಗೆ ಹೇಳೋಣ. ಸ್ನೇಹಿತರೇ
ಈ ರಾತ್ರಿಯಲ್ಲಿ ದೇವರ ಸ್ವಾಮಿ ನನಗೆ ನೀನು ಮಾತನಾಡಿ ಬಿಡಾಗಿದೆ ದೇವರ ಸ್ವಾಮಿ ಮುಂದೆ ನಿನ್ನ ದಾಸರು ನಮಗೆ ವಾಕ್ಯವನ್ನು ಹೇಳಿಕೆರುವಾಗ ನೀನಿದ್ದು ದೇವರ ನಿನ್ನ ಪ್ರಸನ್ನತೆ ಇಟ್ಟು ದೇವರ ಅದ್ಭುತವಾದ ರೀತಿಯಲ್ಲಿ ನಡೆಸಿದೇವರ ನಿನ್ನ ದಾಸರ ಮೇಲೆ ನಿನ್ನ ಅಗ್ನಿಯಲ್ಲಿ ನಿನ್ನ ಬೆಂಕಿಳಿಯಲ್ಲಿ ಅವರ ಬಾಯಿಗೆ ನಿನ್ನ ಬಾಯಿಯಾಗಿದ್ದು ಅವರ ತುಟಿಗಳಿಗೆ ದೇವರ ಸ್ವಾಮಿ ನಿನ್ನ ಸಾಮರ್ಥ್ಯವನ್ನು ಕೊಟ್ಟು ದೇವರ ಸ್ವಾಮಿ ಬರುವ ಒಂದೊಂದು ನುಡಿಗಳು ದೇವರ ಸ್ವಾಮಿ Praise the Lord. जय कृष्ण जय कृष्ण जय कृष्ण ದೇವನಾಮ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಇವತ್ತಿನ ಈ ಪರಿಶುದ್ಧವಾದಂಥ ಆರಾಧನೆಯಲ್ಲಿ ತಂದೆಯಾದ ದೇವರು ನಮ್ಮೆಲ್ಲರನ್ನ ಕರೆದುಕೊಂಡು ಬಂದಿದ್ದಾನೆ. ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನನ್ನು ಧ್ಯಾನಿಸುವುದಕ್ಕೂ ಆತನನ್ನು ಆರಾಧಿಸುವುದಕ್ಕೂ ಇಂಥ ಉತ್ತಮವಾದಂತಹ ಸಮಯವನ್ನು ದೇವರು ನಮ್ಮೆಲ್ಲರ ಜೀವಮಾನದಲ್ಲಿ ಕೊಟ್ಟಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಇವತ್ತಿನ ದಿವಸ ನಮ್ಮ ಕೃಪಾ ಸ್ವಾರ್ಥ ಸಂಘದಿಂದ ಇವಂತಹ ಉತ್ತಮವಾದಂತಹ ಈ ಒಂದು ಪ್ರಾರ್ಥನೆ ಕೂಟ ಏರ್ಪಡಿಸತಕ್ಕಂಥ ಒಂದು ಭಾಗ್ಯ ದೇವರು ನಮ್ಮೆಲ್ಲರಿಗೂ ಕೊಟ್ಟಿದ್ದಾನೆ. ಇವತ್ತಿನ ದಿವಸ ಈ ವೇದಿಕೆಯಿಂದ ವಿಶೇಷವಾಗಿ ಈ ಒಂದು ಮೇಜಿನ ಮೇಲೆ ಉಪಸ್ಥಿತರಾಗಿರ್ತಕ್ಕಂಥ ಮತ್ತು ನಮ್ಮ ಈ ಒಂದು ಜ್ಯೋತಿ ಪ್ರೌಢಶಾಲೆಯ ಅಧ್ಯಕ್ಷರು, ಹಿರಿಯರು ಮತ್ತು ನಾಯಕರು ಆಗಿರ್ತಕ್ಕಂಥ ವೆಂಕಟರಾವ್ ಶಿಂದೆ ಸಾರ್ ಅವರನ್ನು ನಾನು ವಂದಿಸ್ತೇನೆ. ಮತ್ತು ಈ ನಮ್ಮ ಪಾಣಕೃಷ್ಣೂರು ಗ್ರಾಮದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರುಗಳು, ಗ್ರಾಮ ಪಂಚಾಯತ್ ಅಲ್ಲದೆ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು, ಗ್ರಾಮದ ಪ್ರತಿಯೊಂದೊಂದು ಸದಸ್ಯರಿಗೆ, ಪ್ರತಿಯೊಬ್ಬ ಮಕ್ಕಳಿಗೆ ನಾನು ಯೇಸು ನಾಮದಲ್ಲಿ ವಂದನೆ ಸಲ್ಲಿಸ್ತೇನೆ. ಮತ್ತು ಇವತ್ತಿನ ದಿವಸ ಈ ಒಂದು ಕೃಪಾ ಸ್ವಾರ್ಥ ಸಂಘವನ್ನು ನಿಮ್ಮ ಗ್ರಾಮದಲ್ಲಿ ಏರ್ಪಡಿಸಬೇಕಾದರೆ ಈ ಗ್ರಾಮದ ಅನೇಕ ವ್ಯಕ್ತಿಗಳು ಇದಕ್ಕಾಗಿ ಬಹಳ ಪ್ರಯಾಸ ಪಟ್ಟಿದ್ದಾರೆ. ಇದರ ಮುಂದೆ ಅಳತೆ ವಹಿಸಿಕೊಂಡಿರ್ತಕ್ಕಂಥ ಅಮರನಾಥ್ ಅವರಿಗೆ ನಾನು ವಂದನೆ ಸಲ್ಲಿಸ್ತೇನೆ. ಜೊತೆಗೆ ಸುಮಾರು 1 ವರ್ಷದಿಂದ ನಾವು ವಿಚಾರ ಮಾಡ್ತಾ ಇದ್ದೇವೆ. ಕರ್ತನ ಈ ಒಂದು ಶುಭವಾರ್ತೆಯನ್ನ ಅನೇಕ ಕಡೆಗಳಲ್ಲಿ ಸಾರ್ವಜನಿಕವಾಗಿ ನಮ್ಮ ಕರ್ತನ ಆಜ್ಞೆ ಕೊಟ್ಟ ಪ್ರಕಾರ ಅನೇಕ ಹಳ್ಳಿ ಗ್ರಾಮಗಳು ಪಟ್ಟಣಗಳಿಗೆ ಈ ಸುವಾರ್ತೆಯನ್ನು ತಲುಪಿಸಬೇಕೆಂಬ ಉದ್ದೇಶದಿಂದ ನಮ್ಮ ಪ್ರಾರ್ಥನಾ ಗುಂಪಿನಲ್ಲಿ ಕೃಪಾ ಸ್ವಾರ್ಥ ಸಂಘದ ಸದಸ್ಯರುಗಳು ಇಷ್ಟೆಲ್ಲ ಪ್ರಯಾಸ ಪಟ್ಟು ಇವತ್ತಿನ ದಿವಸ ನಿಮ್ಮ ಗ್ರಾಮದಲ್ಲಿ ಇಂತಹ ಕ್ರಿಸ್ತನ ಈ ಒಂದು ಸುವಾರ್ತೆಯ ಮಹೋತ್ಸವ, ಕ್ರಿಸ್ತನ ಶುಭವಾರ್ತೆಯ ಒಂದು ಮಹೋತ್ಸವ ಏರ್ಪಡಿಸಿಕೊಳ್ಳತಕ್ಕಂಥ ಒಂದು ಭಾಗ್ಯ ದೇವರು ಕೊಟ್ಟಿದ್ದಾನೆ. ವಿಶೇಷವಾಗಿ ಇವತ್ತಿನ ದಿವಸ ಈ ಕೂಟಕ್ಕೆ ಆಗಮಿಸಿರ್ತಕ್ಕಂಥ ಆಯಾ ಗ್ರಾಮಗಳಿಂದ ಆಯಾ ಪ್ರದೇಶಗಳಲ್ಲಿ ಬಂದಿರತಕ್ಕಂಥ ಎಲ್ಲ ಸೇವಕರಿಗೆ ನಾನು ಯೇಸು ನಾಮದಲ್ಲಿ ವಂದನೆ ಸಲ್ಲಿಸ್ತೇನೆ. ನಿಮ್ಮ ಗ್ರಾಮಗಳಲ್ಲಿ ಕ್ರಿಸ್ತನ ಈ ಒಂದು ಶುಭವಾರ್ತೆಯನ್ನು ಅನೇಕ ಜಾತಿ ಜನಾಂಗದವರಿಗೆ ಆತನ ಪ್ರೀತಿಯನ್ನ, ಆತನ ಕರುಣೆಯನ್ನ
ಈ ಲೋಕದಲ್ಲಿ ಸಾರಿ ಹೇಳಬೇಕಾಗಿದೆ. ಕ್ರೈಸ್ತ ಸಭೆ ಈ ಲೋಕದಲ್ಲಿ ನಮ್ಮ ಕರ್ತರು ಹೇಳಿದ್ದಾರೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ನೀವು ಪ್ರಕಾಶಿಸಿರಿ, ಇಡೀ ಸಮಸ್ತ ಲೋಕದಲ್ಲಿ ಈ ವಾಕ್ಯವನ್ನು ಪ್ರಕಾಶಿಸಿರಿ, ಈ ಬೆಳಕನ್ನು ಅನೇಕ ಕಡೆಗಳಲ್ಲಿ ಹಂಚಿರಿ. ಲೋಕವಾದರು ಅಂಧಕಾರದಲ್ಲಿ ಸಾಗಿ ಹೋಗುತ್ತಾ ಇದೆ. ಜಗತ್ತು ಇವತ್ತಿನ ದಿವಸ ನಾಶನದ ಕಡೆಗೆ ಸಾಗಿ ಹೋಗ್ತಾ ಇದೆ. ದೇಶ ರಾಷ್ಟ್ರಗಳು ಇವತ್ತಿನ ದಿವಸ ಬಹಳ ಗಿಡಿಬಿಡಿಯಲ್ಲಿದೆ. ಮತ್ತು ಈ ಲೋಕದ ಅಂತ್ಯ, ಇದು ಯುಗಾಂತ್ಯ, ಇದು ಕಡೆಯ ಅಂತ್ಯ, ಕಡೆಯುಗ, ಕ್ರಿಸ್ತ ಯುಗ. ಇದಾಗಿದ ಮೇಲೆ ಮತ್ತೊಂದು ಯುಗ ಇಲ್ಲ. ಕ್ರೈಸ್ತ ಯುಗ ಆಗಿದ ಮೇಲೆ ಇನ್ನೊಂದು ಯುಗ ಈ ಲೋಕದಲ್ಲಿಲ್ಲ. ಈಗಾಗಲೇ ಎಲ್ಲ ರಾಷ್ಟ್ರಗಳು, ದೇಶಗಳು ಬೆಳೆಗೆ ರಾಸಿಗೆ ಬಂದು ನಿಂತಿವೆ. ಎಲ್ಲಿ ನೋಡಿದ್ರೆ ಯುದ್ಧದ ಭೀತಿ ಇದೆ, ಎಲ್ಲಿ ನೋಡಿದ್ರೆ ಗೊತ್ತಂದ್ರ ಬರಗಾಲ ಇದೆ, ಎಲ್ಲಿ ನೋಡಿದ್ರು ಭಯಂಕರವಾದ ರೋಗದ ಬಾಧೆ ಇದೆ. ಜನ ಮೂಗುತ್ತಾರೆ, ರಾಷ್ಟ್ರಗಳು ಮೂಗುತ್ತವೆ, ರಾಷ್ಟ್ರದ ಅನೇಕ ನಾಯಕರುಗಳು ಇವತ್ತು ದಿವಸ ಮೂಗುತ್ತಾ ಇದ್ದಾರೆ. ಯಾವ ದೇಶ ಇವತ್ತು ದಿವಸ ಸುರಕ್ಷಿತವಾಗಿಲ್ಲ, ಯಾವ ಮನುಷ್ಯನ ಭೂಮಿ ಮೇಲೆ ಸುರಕ್ಷಿತವಾಗಿಲ್ಲ. ಇದು ಕೊನೆಯ ಯುಗ. ನಮ್ಮ ಕರ್ತನಿಗೆ ಆಲೋಕವನ್ನು ಬಿಟ್ಟು ಹೋಗುವಂತಹ ಸಂದರ್ಭದಲ್ಲಿ ನಮಗೆ ಆಜ್ಞೆ ಕೊಟ್ಟು ಹೋಗಿದ್ದಾನೆ, ನೀವು ಲೋಕದ ಕಟ್ಟ ಕಡೆಯವರೆಗೆ ಹೋಗಿ ಈ ಸುವಾರ್ತೆಯನ್ನು ಸಾರಿ ಹೇಳಿರಿ, ಅನೇಕ ಜನಾಂಗವನ್ನು ತಿಳಿಸಿ ಹೇಳಿರಿ, ಇಂಥ ಕೂಟಗಳನ್ನು ಏರ್ಪಡಿಸಿಕೊಳ್ಳಿರಿ, ಜನರಿಗೆ ಎಚ್ಚರಿಕೆ ಕೊಡಿ. ಒಂದು ಯುಗ 4,000 ವರ್ಷದಿಂದ 2,000 ವರ್ಷದ ಹಿಂದೆ ಒಂದು ಯುಗ ನಾಶವಾಗಿ ಹೋಗಿತ್ತು. ಜಗತ್ಪ್ರಳಯದಲ್ಲಿ ಲೋಕ ನಾಶವಾಗಿ ಹೋಯಿತು. ನೀರಿನಲ್ಲಿ 40 ದಿವಸ ರಾತ್ರಿ ಹಗಲು ದೇವರ ಕೋಪ ಹೆಚ್ಚಾಗಿ ಒಂದು ರಾಷ್ಟ್ರ, ಇಡೀ ಜಗತ್ತು, ಭೂಮಂಡಲ ನಾಶವಾಗಿ ಹೋಯಿತು. ಅದಾದ ನಂತರ ನೋಹನ ಕಾಲದಲ್ಲಿ ಅಲ್ಲಿಂದ ಅಬ್ರಹಾಮನವರೆಗೂ ಕ್ರಿಸ್ತನವರೆಗೂ ಅಲ್ಲಿ 2,000 ವರ್ಷಗಳು ದೇವರು ನೋಡಿದ. ಭೂಮಿ ಮೇಲೆ ಜನಸಂಖ್ಯೆ ಹೆಚ್ಚಾಗಿದೆ, ಭೂಮಿ ಮೇಲೆ ಎಲ್ಲಿ ನೋಡಿದ್ರೆ ಅತ್ಯಾಚಾರ ಹೆಚ್ಚಾಗಿದೆ, ಎಲ್ಲಿ ನೋಡಿದ್ರೆ ಅನ್ಯಾಯ ಹೆಚ್ಚಾಗಿದೆ. ದೇವರು ಭೂಮಿಯನ್ನು ನೋಡಿದಾಗ ಭೂಮಿ ಮೇಲೆ ಒಳ್ಳೆಯದನ್ನು ಮಾಡುವವರು ಇಲ್ಲ, ಒಬ್ಬರಾದರೂ ಇಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮೇಲೆ ಹೋಗಿದ್ದಾರೆ. ಮನುಷ್ಯರ ಕೆಟ್ಟತನವು ಭೂಮಿ ಮೇಲೆ ಹೆಚ್ಚಾಗಿದೆ. ದೇವರ ಆಕಾಶದಿಂದ, ಪರಲೋಕದಿಂದ ಈ ಭೂಮಿಯನ್ನು ನೋಡ್ತಾ ಇದ್ದಾನೆ. ಭೂಮಿ ಮೇಲೆ ಯಾರು ಒಳ್ಳೆಯದು ಸಿಗುತ್ತದೆ ಎಂಬುದಾಗಿ ನೋಡಿದ್ದಾರೆ. ಎಲ್ಲಿ ನೋಡಿದರೂ ಒಳ್ಳೆಯದು ಸಿಗಲಿಲ್ಲ, ಬರೀ ಕೆಟ್ಟದೆ. ಯಾವಾಗಲೂ ಪ್ರತಿಯೊಬ್ಬ ಮಾನವ ಮನುಷ್ಯನಲ್ಲಿ ಕೆಟ್ಟದೇ ಇದೆ. ಅವತ್ತಿನ ದಿವಸ ಈ ಬರೀ ಕೆಟ್ಟದಾಗಿರುವಂತಹ ಈ ಲೋಕವನ್ನು ನೋಡಿದ ದೇವರು ಈ ಹೊತ್ತು ಸಹ ದೇವರು ಕೆಟ್ಟದಾಗಿರುವಂತಹ ಈ ಲೋಕವನ್ನು ನೋಡುತ್ತಾ ಇದ್ದಾನೆ. ಆವತ್ತಿನ ದಿನಗಳಲ್ಲಿ ಇಡೀ ಸಮಸ್ತ ಲೋಕ ದೇವರ ಅನ್ಯೋನ್ಯತೆ ಕಳೆದುಕೊಂಡಿತ್ತು. ಭೂನಿವಾಸಿಗಳು ತನ್ನ ನಡತೆ ಕೆಡಿಸಿಕೊಂಡಿದ್ದರು. ಅವರ ನಡವಳಿಕೆ ಕೆಟ್ಟು ಹೋಗಿ ಭೂಮಿಯ ಮೇಲೆ ದೇವರ ಕೋಪ ಬಂತು. ಇಲ್ಲಿ ನೋಡಿದರೆ ಭೂಲೋಕದಲ್ಲಿ ಅನ್ಯಾಯ ತುಂಬಿ ಹೋಗಿತ್ತು. ಭೂಮಿಯ ಮೇಲಿರುವ ಎಲ್ಲ ಅಪರಾಧ, ರಕ್ತಪಾತ ಇವುಗಳಿಂದ ತುಂಬಿ ಹೋಗಿದ್ದಾಗುತ್ತದೆ ದಿವಸ. ಆದರೆ ಯಾವಾಗ ಈ ಲೋಕಕ್ಕೆ ಬೆಳಕಾಯಿತು, ಯಾವಾಗ ಈ ಲೋಕಕ್ಕೆ ಸಮಾಧಾನ ಆಯಿತು, ಈ ಭೂಮಿ ಯಾವಾಗಲೂ ಮೂಡ್ತಾ ಇತ್ತು, ಇಡೀ ಸಮಸ್ತ ದೇಶ ಮೂಡ್ತಾ ಇತ್ತು. ಇಲ್ಲಿ ನೋಡಿದ್ರೆ ದೇಶಗಳು, ಯಾವ ದೇಶ ಸ್ವತಂತ್ರವಾಗಿರಲಿಲ್ಲ ಆವತ್ತಿನ ದಿನಗಳಲ್ಲಿ. ಕ್ರಿಸ್ತನಲ್ಲಿ ಪ್ರಿಯರೇ, ಯಾವ ದೇಶವೂ ಸ್ವತಂತ್ರವಾಗಿರಲಿಲ್ಲ.
ಒಂದೊಂದು ದೇಶಕ್ಕೆ ಒಂದೊಂದು ಇವತ್ತು ಸ್ವಾತಂತ್ರ್ಯ ದಿನಗಳಿವೆ. ನಮ್ಮ ಭಾರತ ದೇಶ 1200 ವರ್ಷಗಳು ಗುಲಾಮಗಿರಿಯಲ್ಲಿತ್ತು. ಅಮೆರಿಕ ಸಹ ಗುಲಾಮಗಿರಿಯಲ್ಲಿತ್ತು. ಇಡೀ ಸಮಸ್ತ ದೇಶ ಗುಲಾಮದಲ್ಲಿತ್ತು. ಯಾರು ಅವರನ್ನು ಹಿಡ್ಕೊಂಡಿದ್ದರು? ಯಾರಿಗೂ ಗುಲಾಮ ಮಾಡಿದ್ರು? ಅವರ ಕೆಟ್ಟತನ. ಭೂಮಿ ಮೇಲೆ ಸಾಮ್ರಾಜ್ಯಗಳು ಹೆಚ್ಚಾಗಿ ಜನಪ್ರಜೆಗಳಲ್ಲಿ ಇವತ್ತು ಸ್ವತಂತ್ರವಾಗಿ ಯಾರಿಗಿರಲಿಲ್ಲ. ಮೈ ಮೇಲೆ ಬಟ್ಟೆ ಇರಲಿಲ್ಲ, ಸರಿಯಾದ ಮನೆಗಳಿರಲಿಲ್ಲ, ಸರಿಯಾದ ಆಹಾರ ಇರಲಿಲ್ಲ. ಅಂತಹ ಅನಾಗರಿಕತೆ ಜೀವನ ಅವತ್ತು ನಡೆಯುತ್ತೆ. ಆದರೆ ನಾಗರಿಕತೆ ಅಂತಕ್ಕಂಥದ್ದು ಭೂಮಿ ಮೇಲೆ ಯಾವಾಗ ಬಂತು? ದೇವ ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟ. ತನ್ನ ಒಬ್ಬನೇ ಮಗನನ್ನು ಈ ಲೋಕದಲ್ಲಿ ಕಳಿಸಿಕೊಟ್ಟ. ಆ ಮಗನ ಮೂಲಕವಾಗಿ ಈ ಭೂಮಿಯ ಮೇಲೆ ಸ್ವತಂತ್ರ ಬಂತು. ಇಡೀ ಸಮಸ್ಯೆ ಸ್ವತಂತ್ರ ಬಂತು. ಯಾವಾಗ ಯೇಸು ಕ್ರಿಸ್ತನ 4ನೇ ಶತಮಾನದಲ್ಲಿ ಕ್ರಿಸ್ತ ಪೂರ್ವದಲ್ಲಿ ಆತನು ಹುಟ್ಟಿ ಬಂದ, ಆವಾಗ ಬೆಳಕಾಯಿತು. ನ್ಯಾಯ ಅಂದ್ರೆ ಏನು ಗೊತ್ತಾಯಿತು. ಸತ್ಯ ಅಂದ್ರೆ ಏನು, ಧರ್ಮ ಅಂದ್ರೆ ಏನು, ನೀತಿ ಅಂದ್ರೆ ಏನು. 400 ಕ್ರಿಸ್ತ ಪೂರ್ವದಲ್ಲಿ ಕ್ರಿಸ್ತ ಹುಟ್ಟಿ ಬರುವ ತನಕ ಜಗತ್ತು ಅಂಧಕಾರದಲ್ಲಿತ್ತು. ಈ ಮಕ್ಕಳು ಯಾವಾಗ ಈತನ ಭೂಮಿಯಲ್ಲಿ ಹುಟ್ಟಿ ಬಂದ, ಆವಾಗ ಲೋಕಕ್ಕೆ ಅರಿವು ಬಂತು, ಲೋಕಕ್ಕೆ ಜ್ಞಾನ ಬಂತು, ಜ್ಞಾನೋದಯವಾಯಿತು. ಇತಿಹಾಸ ಪುನರುತ್ಥಾನವಾಯಿತು, ರಿನೈಸೆನ್ಸ್ ಆಯಿತು. ಈ ಸಮಸ್ತ ಲೋಕದ ಇತಿಹಾಸಗಳು ರಿನೈಸೆನ್ಸ್ ಆದವು, ಪುನರುತ್ಥಾನ ಆಯಿತು, ಜಗತ್ತಿಗೆ ಅರಿವು ಬಂತು. ಅಲ್ಲಿ ತನಕ ಯಾರಿಗೂ ಅರಿವಿಲ್ಲ. ಕರ್ತನಲ್ಲಿ ಪ್ರಿಯರೇ, ಆ ಯೇಸು ಈ ಲೋಕದಲ್ಲಿ ಹುಟ್ಟಿ ಬಂದಿದ್ದರ ನಿಮಿತ್ತವಾಗಿ ಇಡೀ ಭೂಮಂಡಲಕ್ಕೆ ಸ್ವತಂತ್ರವಾಯಿತು. ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ಯೋಹಾನ ಬರೆದ ಸುವಾರ್ತೆ 8:32 ವಚನದಲ್ಲಿ ಬರೆಯಲ್ಪಟ್ಟ ಹಾಗೆ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ ಯಾವಾಗಾಯಿತು? ಯಾವಾಗ ಸತ್ಯ ಭೂಮಿ ಮೇಲೆ ಬಂತು? ಭೂಮಿ ಮೇಲೆ ಕರುಣೆ ಯಾವಾಗ ಬಂತು? ನ್ಯಾಯ ಅಂತಕ್ಕಂಥ ಭೂಮಿಯಲ್ಲಿ ಯಾವಾಗ ಗೊತ್ತಾಯಿತು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಭೂಮಿ ಮೇಲೆ ಬಂದಾಗ ಸತ್ಯ ಯೇಸು ಕ್ರಿಸ್ತನ ಮೂಲಕವಾಗಿ ಭೂಮಿಯ ಮೇಲೆ ಸತ್ಯ ಬಂತು, ಕೃಪೆ ಬಂತು. ಇಡೀ ಜಗತ್ತಿನಲ್ಲಿ ಕೃಪೆ ಬಂತು. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಈ ಒಂದು ಸುವಾರ್ತೆಯ ಮೂಲಕವಾಗಿ ಈ ಲೋಕಕ್ಕೆ ಗೊತ್ತಾ ಸ್ವಾತಂತ್ರ್ಯ ಬಂತು, ಕೃಪೆ ಬಂತು. 1ನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 17ನೇ ವಚನದಲ್ಲಿ ಧರ್ಮಶಾಸ್ತ್ರವು ಮೋಸೆಯ ಮುಖಾಂತರವಾಗಿ ಕೊಡಲ್ಪಟ್ಟಿತು. ಎಲ್ಲ ಗ್ರಂಥಗಳು ಆವಾಗಲೇ ಪ್ರಾರಂಭವಾದವು, ಪುರಾಣಗಳು ಅವತ್ತು ಪ್ರಾರಂಭವಾದವು. ಆವಾಗಲೇ ಎಲ್ಲ ಧರ್ಮಶಾಸ್ತ್ರವು ಭೂಮಿ ಮೇಲೆ ಬಂದವು. 10 ಕಮಾಂಡ್ಮೆಂಟ್ಸ್ 10 ಆಜ್ಞೆಗಳು ಮೋಸೆಯ ಮೂಲಕವಾಗಿ ದೇವರು ಕೊಟ್ಟ. ಭೂಮಿ ಮೇಲೆ ಧರ್ಮಶಾಸ್ತ್ರ ಬಂತು, ಧರ್ಮ ಬಂತು. ಧರ್ಮ ಅಂದ್ರೆ ಏನು? ಸತ್ಯ ಅಂದ್ರೆ ಏನು? ನ್ಯಾಯ ಅಂದ್ರೆ ಏನು? ನೀತಿ ಅಂದ್ರೆ ಏನು? ಬಂತು 4ನೇ ಶತಮಾನದಲ್ಲಿ ಭೂಮಿ ಮೇಲೆ. ಕ್ರಿಸ್ತ ಪೂರ್ವ 4ನೇ ಶತಮಾನದಲ್ಲಿ ಇದಕ್ಕೆ ಕ್ರಿಸ್ತ ಶಕೆ ಕರೀತಾರೆ. ಇದು ಕ್ರಿಸ್ತ ಶಕೆ. ಇದಕ್ಕಿಂತ ಹಿಂದೆ ಕ್ರಿಸ್ತ ಪೂರ್ವ. ಈ ಕ್ರಿಸ್ತನು ಸೃಷ್ಟಿ ಉಂಟಾಗೋದಕ್ಕಿಂತ ಹಿಂದೆ ಸಹಿತ ಪೂರ್ವದಲ್ಲಿ ಅನಾದಿ ಕಾಲದಲ್ಲಿ ಸೃಷ್ಟಿ ಉಂಟಾಗೋದಕ್ಕಿಂತ ಮುಂಚಿನದಲ್ಲಿ ಸೃಷ್ಟಿ ಕರ್ತನಿದ್ದ. ಸೃಷ್ಟಿ ಉಂಟಾಗೋದಕ್ಕಿಂತ ಹಿಂದೆ ಇದ್ದ. ಪುರಾತನ ಕಾಲದಲ್ಲಿ, ಪುರಾಣದಲ್ಲಿ, ಧರ್ಮಶಾಸ್ತ್ರದಲ್ಲಿ, ಅನಾದಿ ಕಾಲದಲ್ಲಿ ಈತನಿದ್ದ.
ಈತನ ಮೂಲಕ ಧರ್ಮಶಾಸ್ತ್ರ ಭೂಮಿ ಮೇಲೆ ಮೋಸೆ ಮೂಲಕ ಬಂತು. ಕೃಪೆಯೂ ಸತ್ಯವೂ ಯೇಸು ಕ್ರಿಸ್ತನ ಮುಖಾಂತರವಾಗಿ ಬಂದವು. ಹಲ್ಲೆಲೂಯಾ. ಪ್ರಸನ್ನತೆ, ಸತ್ಯ, ದ ಗ್ರೇಸ್ ಯಾವಾಗ ಬಂತು? ಕೃಪೆ. ಕ್ರಿಸ್ತನ ಭೂಮಿ ಮೇಲೆ ಒಂದು ವೇಳೆ 4ನೇ ಶತಮಾನದಲ್ಲಿ ಎಲ್ಲ ಪುರಾಣಗಳಲ್ಲಿ ಬರೆದ ಹಾಗೆ, ಎಲ್ಲ ಶಾಸ್ತ್ರಗಳಲ್ಲಿ ಬರೆದ ಹಾಗೆ ಒಬ್ಬಾತನು ಬರ್ತಾನೆ, ಆತನು ಬರೋತರೆಗೆ ಮಾತ್ರ ಈ ಭೂಮಿ ಉಳಿಯುತ್ತದೆ, ಇಡೀ ಸಮಸ್ತ ಲೋಕ ಉಳಿಯುತ್ತದೆ. ಅವ ರಕ್ಷಕ ಇದ್ದನವ, ಅವ ಮಸೀಹನವ, ಅವ ಕ್ರಿಸ್ತನವ, ಅವ ಯೇಸುವನವ. ಅವ ಬರೋ ತನಕ ಈ ಲೋಕ ಉಳಿಯುತ್ತದೆ. ಆತನ ಮೂಲಕವಾಗಿ ಕೃಪೆ ಭೂಮಿ ಮೇಲೆ ಬಂತು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಸುವಾರ್ತೆ ನಮಗೆ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಕೃಪೆಯು ಸತ್ಯವೂ ಯೇಸು ಕ್ರಿಸ್ತನ ಮೂಲಕವಾಗಿ ಭೂಮಿಗೆ ಬಂತು. ಸತ್ಯ ಯಾರು? ಕೃಪೆ ಯಾವಾಗ ಬಂತು? ಗ್ರೇಸ್ ಯಾವಾಗ ಬಂತು? ಭೂಮಿ ಯಾವಾಗ ಆಯುಷ್ಯ ಬಂತು? ಆ ಯೇಸು ದೇವರ ಕುಮಾರ ಆತ ಹುಟ್ಟಿ ಬಂದಿದ್ದರಿಂದ ಇಲ್ಲಿಯವರೆಗೆ ಈ ಭೂಮಿ ಉಳಿದಿದೆ, ಇಲ್ಲಿಯವರೆಗೆ ಸಮಸ್ತ ಉಳಿದಿದೆ. ಮತ್ತೆ ಆತನು ವಾಪಸ್ ಪರ್ವತದ ಕೈಯಲ್ಲಿ ಉಳಿಯುತ್ತದೆ. ಭವಿಷ್ಯ ಇದೆ. ಈ ಭವಿಷ್ಯ ಬಿಟ್ಟು ಮತ್ತೊಂದು ಭವಿಷ್ಯ ಮತ್ತೊಂದಿಲ್ಲ ಲೋಕಕ್ಕ. ಯಾವ ಇತಿಹಾಸ ಇಲ್ಲಬೇಕ. ಇದು ಕೊನೆಯುಗ, ಇದು ಕ್ರೈಸ್ತ ಯುಗ, ಇದು ಕೊನೆಯುಗ. ಇದು ಏನು ಯುಗಿಲ್ಲ. ಇದು ಭೂಮಿ ಮೇಲೆ ಕೃಪೆ, ಕರುಣೆ, ಶಾಂತಿ, ಸಮಾಧಾನ ಬಂತು. ಕೃಪೆ ಯಾರ ಮೂಲಕ ಬಂತು? ಯೇಸು ಕ್ರಿಸ್ತನ ಮೂಲಕವಾಗಿ ಬಂತು. ಸತ್ಯವು ಕ್ರಿಸ್ತ ಪೂರ್ವದಲ್ಲಿ ಸತ್ಯ ಅನ್ನುವಂಥದ್ದು ಯಾರಿಗೂ ಗೊತ್ತಿರಲಿಲ್ಲ. ಸತ್ಯ ಅಂದ್ರೆ ಏನು ಗೊತ್ತಿರಲಿಲ್ಲ. ಸತ್ಯ ಅಂದ್ರೆ ಏನು? ಒಬ್ಬಾತನು ಭೂಮಿ ಮೇಲೆ ಬರ್ತಾನೆ. ಎಲ್ಲಾ ಶಾಸ್ತ್ರಗಳಲ್ಲಿ, ಎಲ್ಲಾ ಪುರಾಣಗಳಲ್ಲಿ ಯೇಸುವಿನ ಬಗ್ಗೆ ಬರೆಯಲ್ಪಟ್ಟಿದೆ. ಯೇಸುವಿನ ಬಗ್ಗೆ ಬರೆಯಲ್ಪಟ್ಟಿದೆ. ಎಲ್ಲ ಭಾಷೆಯಲ್ಲಿ, ಎಲ್ಲ ಲಿಪಿಯಲ್ಲಿ, ಈ ತರ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಒಬ್ಬಾತನು ಭೂಮಿ ಮೇಲೆ ಬರ್ತಾನೆ. ಅವನು ಯಾರು? ಧರ್ಮರಾಜ. ಅವನು ಯಾರು? ಮಸೀಹ. ಆತನು ಭೂಮಿ ಮೇಲೆ ಬರ್ತಾನೆ. ಆತನ ಬಂದಿನ ಮೇಲೆ ಏನ್ ಮಾಡ್ತಾನೆ ಗೊತ್ತಾ? ಭೂಮಿ ಮೇಲೆ ಸತ್ಯ, ನ್ಯಾಯ, ನೀತಿ ಆತನು ತರುತ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಇವತ್ತಿನ ದಿವಸ ಆತನ ಭೂಮಿ ಮೇಲೆ ಬಂದಿದ್ದಾನೆ. ಆತನ ಈ ಲೋಕದಲ್ಲಿ ತಾನು ಯಾರೆಂಬುದಾಗಿ ಪ್ರಕಟಿಸಿಕೊಂಡಿದ್ದಾನೆ. ತಾನು ಈ ಭೂಮಿ ಮೇಲೆ ಯಾರೆಂಬುದಾಗಿ ಪ್ರಕಟಿಸಿಕೊಂಡಿದ್ದಾನೆ. ಇವತ್ತಿನ ದಿವಸ ಆತನ ಭೂಮಿ ಮೇಲೆ ಸತ್ಯವಾಗಿ, ನಮಗೋಸ್ಕರವಾಗಿ, ಈ ಸಮಸ್ತ ಲೋಕ ರಕ್ಷಣೆಗೋಸ್ಕರವಾಗಿ, ಮಾನವ ಮನುಷ್ಯನಾಗಿ नरोकार तारीला आदि में वचन था, वचन परमेश्वर के साथ था, वचन परमेश्वर था, वचन धारण हुआ, आदि में वचन था. इन द बिगिनिंग देयर वाज अ वर्ड, इन द बिगिनिंग देयर वाज अ वर्ड, आदिಯಲ್ಲಿ ವಚನ, ಆದಿಯಲ್ಲಿ ವಾಕ್ಯ ಇತ್ತು, ಆ ವಚನ ಯಾರು? In the beginning was Jesus. ಆತನಿಗೆ ವಾಕ್ಯ ಅಂತ ಕರೀತಾರೆ, ಆತನಿಗೆ ವಚನ ಅಂತ ಕರೀತಾರೆ, ಆತನಿಗೆ ಸತ್ಯ ಅಂತ ಕರೀತಾರೆ, ಆತನಿಗೆ ಜಿಂದಾ ಖುದಾ ಮಸೀಹ ಎಂಬುದಾಗಿ ಕರೀತಾರೆ. ಆತನ ಎಲ್ಲಾ ಶಾಸ್ತ್ರಗಳಲ್ಲಿ ಬರೆಯಲ್ಪಟ್ಟಿದೆ, ಆತನು ಯಾರೆಂಬುದಾಗಿ ಬರೆಯಲ್ಪಟ್ಟಿದೆ. ಆದರೆ ಇದು ಯಾರಿಗೂ ಅರ್ಥ ಆಗದ್ದು, ಯಾರಿಗೂ ಅರ್ಥ ಆಗ. ಕರ್ತನಿಗೆ ಪ್ರಿಯರೇ, ಯೇಸು ಸ್ವಾಮಿಯ ಹಲೋಕದಲ್ಲಿ 2000 ವರ್ಷಗಳ ಹಿಂದೆ ಆತನು ತನ್ನ ಶಿಷ್ಯರೊಂದಿಗೆ 12 ಮಂದಿ ಶಿಷ್ಯರೊಂದಿಗೆ ಭೂಮಿ ಮೇಲೆ ತಿರುಗಾಡ್ತಾ ಇದ್ದಾನೆ. ಹಳ್ಳಿ ಹಳ್ಳಿ ಗ್ರಾಮಗಳಿಗೆ ಆತನು ಹೋಗ್ತಾ ಇದ್ದಾನೆ.
ಒಂದೊಂದು ಗ್ರಾಮ ಒಂದೊಂದು ಪಟ್ಟಣಕ್ಕೆ ಆತನು ದರ್ಶನ ಕೊಡ್ತಾ ಇದ್ದಾನೆ. ಯಾಕಂದ್ರೆ ನಾನು ಯಾರೆಂಬುದಾಗಿ ಅವ್ರಿಗೆ ಗೊತ್ತಾಗಲಿ, ಯೇಸು ಯಾರೆಂಬುದಾಗಿ ಗೊತ್ತಾಗಲಿ, ಯೇಸುವಿನ ಬಗ್ಗೆ ತಿಳುವಳಿಕೆ ಇರಲಿ. ಈ ಯೇಸು ಯಾರೆಂಬುದಾಗಿ ಅರ್ಥ ಆಗಲಿ ಅನ್ನೋ ಉದ್ದೇಶಕ ಆತನು ಹಳ್ಳಿ ಹಳ್ಳಿ ಗ್ರಾಮಕ್ಕೆ ಹೋಗಿದ್ದ. ಕರ್ತನಿಗೆ ಪ್ರಿಯರೇ, ಇವತ್ತು ದಿವಸ ಯೇಸು ಸ್ವಾಮಿ ನಿಮ್ಮ ಗ್ರಾಮಕ್ಕೆ ಬಂದಿದ್ದಾನೆ. ನಿಮ್ಮನ್ನು ನೋಡೋದಕ್ಕೋಸ್ಕರವಾಗಿ ಬಂದಿದ್ದಾನೆ. ನಿಮ್ಮನಿಗೆ ಮಾತಾಡೋದಕ್ಕೋಸ್ಕರ ಬಂದಿದ್ದಾನೆ. ಈ ಸ್ಥಳದಲ್ಲಿ ಆತನಿದ್ದಾನೆ. ಮಾತಾಡುವವನು ನಾನಲ್ಲ, ನನ್ನಲ್ಲಿರುವ ಆತನು. ಆತನ ಹೆಸರು ಇರುವ ಆತನು. ಮೈಹೂ ಆತನ ಹೆಸರು. ನಾನಿರುವ ಆತನು. ಎಲ್ಲ ಕಾಲಗಳಲ್ಲಿ ಎಲ್ಲ ಯುಗಗಳಲ್ಲಿ ಇರುವ ಆತನು. ಸಮಸ್ತ ಲೋಕದಲ್ಲಿ ಇರುವ ಆತನು. ಎಲ್ಲ ಜೀವರಾಶಿಗಳಲ್ಲಿ ಇರುವ ಆತನು. ಯಾರು ಗೊತ್ತಾ? ಆತನ ಹೆಸರು ನನ್ನ ಹೆಸರು. ಆತನ ಹೆಸರು ಯೇಸು. ಇಸ್ರಿಯ ರೋಮ್ ಎಂಪರರ್, ದ ಗ್ರೇಟ್ ಎಂಪರರ್, ಅವನ ಸಾಮ್ರಾಜ್ಯದಲ್ಲಿ ಯೇಸು ಸ್ವಾಮಿ ಒಂದು ದಿವಸ ಕೈಸರಿಯ ಪಟ್ಟಣಕ್ಕೆ ಆತನು ಹೋಗಿದ್ದ. ಕೈಸರಿಯ ಪಟ್ಟಣದಲ್ಲಿ ಸಂಚಾರ ಮಾಡುತ್ತಾ ಇದ್ದಾಗ ಯೇಸು ತನ್ನ ಶಿಷ್ಯರಿಗೆ ಕೇಳುತ್ತಾ ಇದ್ದ. ಏನು ಕೇಳ್ತಾ ಇದ್ದಾರೆ ಗೊತ್ತಾ? ಜನರು ಮನುಷ್ಯ ಕುಮಾರನೆಂಬ ನನ್ನನ್ನು ಯಾರು ಅನ್ನುತ್ತಾರೆ? ಜನರು ಮನುಷ್ಯ ಕುಮಾರನೆಂಬ ನನ್ನನ್ನು ಯಾರು ಅನ್ನುತ್ತಾರೆ? ಈ ಯೇಸು ಯಾರು ಅನ್ನುತ್ತೇವೆ ನಾವು? लोग मनुष्य के पुत्र को क्या कहते हैं? लोग मनुष्य के पुत्र को क्या कहते हैं? ಮನುಷ್ಯ ಕುಮಾರನಾದ ನನ್ನನ್ನು ಯಾರನ್ನುತ್ತಾರೆ? ಮನುಷ್ಯನಾಗಿ ನರತಾಳಿ ಮನುಷ್ಯನ ಹಾಗೆ ಕಾಣಿಸಿಕೊಂಡು ನಿಮ್ಮ ಮಧ್ಯದಲ್ಲಿ ನಾನಿದ್ದೇನೆ. ಇವತ್ತು ದಿವಸ ಜನರು ನನ್ನನ್ನು ಯಾರಂತ ಕರೆಯುತ್ತಾರೆ ಎಂಬುದಾಗಿ ಸ್ವಾಮಿ ಇವತ್ತು ದಿವಸ ಪ್ರಶ್ನೆ ಕೇಳಿ. ಅದೇ ಪ್ರಶ್ನೆ ಇವತ್ತು ದಿವಸ ನನ್ನ ಪ್ರಾಣಕೃಷ್ಣ ಸಭೆ ಪ್ರಾಣಕೃತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೆ ಮಾತಾತನ ಕೇಳ್ತಾ ಇದ್ದಾರೆ. ಜನರು ನನ್ನನ್ನು ಯಾರನ್ನು ತಿಳ್ಕೊಂಡಿದ್ದಾರೆ? ಈ ಯೇಸುವನ್ನು ಯಾರೆಂಬುದಾಗಿ ತಿಳ್ಕೊಂಡಿದ್ದಾರೆ? ಈ ಲೋಕ ಈ ಯೇಸುವನ್ನು ಯಾರೆಂಬುದಾಗಿ ತಿಳ್ಕೊಂಡಿದ್ದಾರೆ? ಶಿಷ್ಯರಿಗೆ ಕೇಳುತ್ತಾ ಇದ್ದಾರೆ, ಜನರು ನನ್ನನ್ನು ಯಾರೆಂದು ತಿಳ್ಕೊಂಡಿದ್ದಾರೆ? ಆಗ ಹೇಳ್ತಾರೆ, ಸ್ವಾಮಿ ನಿನ್ನನ್ನು ಕೆಲವರು ಸ್ನಾನಿಕನಾದ ಯೋಹಾನ ಅಂತ ತಿಳ್ಕೊಂಡಿದ್ದಾರೆ, ಮತ್ತು ಬೇರೆ ಕೆಲವರು ಯೆರೆಮೀಯನು ಎಂಬುದಾಗಿ ತಿಳ್ಕೊಂಡಿದ್ದಾರೆ, ಇನ್ನು ಕೆಲವರು ಯಾರೋ ಒಬ್ಬ ಪ್ರವಾದಿಗಳಲ್ಲಿ ಒಬ್ಬನೋ ಎಂಬುದಾಗಿ ತಿಳ್ಕೊಂಡಿದ್ದಾರೆ. ಯೇಸುವನ್ನು ಯಾವ ರೀತಿ ತಿಳ್ಕೊಂಡಿದೆ? ಲೋಕ ಒಬ್ಬನು ಪ್ರವಾದಿ ಅಂತ ತಿಳ್ಕೊಂಡಿದ್ದಾನೆ, ಒಬ್ಬನು ಯೆರೆಮೀಯನು ತಿಳ್ಕೊಂಡಿದ್ದಾನೆ, ಒಬ್ಬನು ಸ್ನಾನಿಕನಾದ ಯೋಹಾನ ಅಂತ ತಿಳ್ಕೊಂಡಿದ್ದಾನೆ. ಅವರವರ ರೀತಿ ಅವರ ತಿಳುವಳಿಕೆಯ ರೀತಿ ಬಂದು ಹಾಗೆ ತಿಳ್ಕೊಂಡಿದ್ದಾರೆ. ಇವತ್ತು ದಿವಸ ನಾವೇನ್ ತಿಳ್ಕೊಂಡಿದ್ದೀವಿ? ಇವತ್ತು ದಿವಸ ಯೇಸು ಈ ಒಂದು ಕ್ಷಣದಲ್ಲಿ ಏನಾಗಿದ್ದಾನೆ? ಈ ಯೇಸುವನ್ನು ನೀವೇನು ತಿಳ್ಕೊಂಡಿದ್ದೀರಿ? ಒಬ್ಬ ಮನುಷ್ಯನ, ಒಬ್ಬ ವ್ಯಕ್ತಿನ ಏನಂತ ತಿಳ್ಕೊಂಡಿದ್ದೀರಿ? ಇವತ್ತು ದಿವಸ ಆ ಮನುಷ್ಯನಿಗೆ ನೀವು ಏನಂತ ತಿಳ್ಕೊಂಡಿದ್ದೀರಿ? ಮನುಷ್ಯ ರೂಪ ಹೇಳ್ತಾರೆ, ನಮ್ಮ ಹಾಗೆ ಇದ್ದಾನೆ ಆತ. ಎಲ್ಲರ ಮಧ್ಯೆ ನಮ್ಮ ಹಾಗೆ ತಿರುಗಾಡ್ತಾ ಇದ್ದಾನೆ. ಹಳ್ಳಿ ಹಳ್ಳಿ ಗ್ರಾಮಗಳಿಗೆ ಆತನು ಹೋಗ್ತಾ ಇದ್ದಾನೆ. ನಾವು ಆತನು ನಮ್ಮ ಹಾಗೆ ಎಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ. ಆತನು ನಮ್ಮ ಹಾಗೆ ಇದ್ದಾನೆ ಎಂಬುದಾಗಿ ತಿಳ್ಕೊಂಡಿದ್ದೇವೆ. ಆದರೆ ಶಿಷ್ಯರು ಏನಂತಾರೆ ಗೊತ್ತಾ? ನನ್ನನ್ನು ಯಾರೆಲ್ಲ ತಿಳ್ಕೊಂಡಿದ್ದಾರೆ ಎಂಬುದಾಗಿ ಕೇಳುವಾಗ ಆತನು ಅದರಲ್ಲಿ ಪೇತ್ರನು ಹೇಳುತ್ತಾನೆ, ಆತನ ನೆಚ್ಚಿನ ಶಿಷ್ಯನಾಗಿರುವಂತಹ ಪೇತ್ರನು ಹೇಳುತ್ತಾನೆ, ಜನರು ನನ್ನನ್ನು ಈ ರೀತಿ ತಿಳ್ಕೊಂಡಿದ್ದಾರೆ ಸ್ವಾಮಿ ನನ್ನ. ಹಾಗಾದರೆ ನೀವು ನನ್ನನ್ನು ಯಾರನ್ನು ತಿಳ್ಕೊಂಡಿದ್ದೀರಿ? ಜನ ಏನೋ ತಿಳ್ಕೊಂಡಿದ್ದಾರೆ. ಈತನ ಪುಣ್ಯ ಪುರುಷನ, ಈತನೇನು ಗೊತ್ತ ಒಬ್ಬ ಒಳ್ಳೆ ವ್ಯಕ್ತಿ ಆದ, ಇವತ್ತು ನ್ಯೂಸ್ ಈತನು ಗೊತ್ತ ಇಂಥ ಒಳ್ಳೆ ಪುಣ್ಯ ಪುರುಷ ಎಂಬುದಾಗಿ ಅವರು ತಿಳ್ಕೊಂಡಿದ್ದಾರೆ. ಜನ ಈ ರೀತಿ ತಿಳ್ಕೊಂಡಿದ್ದಾರೆ ಯೇಸುವನ್ನು. ಇವತ್ತು ದಿವಸ ಯೇಸುವನ್ನು ತಿಳ್ಕೊಳ್ಳುವಂತ ಜನ ಇದೆ.
ಸಾಮಾನ್ಯ ಜನರು ಯೇಸು ಯಾರೆಲ್ಲ ತಿಳ್ಕೊಂಡಿದ್ದಾರೆ, ಅವರವರ ಅನಿಸಿಕೆ ಪ್ರಕಾರ ಯೇಸು ಯಾರಿದ್ದಾರೆ. ಇನ್ನು ಎಷ್ಟೋ ಜನರು ಯೇಸುವಿನ ಜನ ಗೊತ್ತೇ ಇಲ್ಲ. ಆದರೆ ಕ್ರೈಸ್ತ ಸಭೆ, ಕ್ರೈಸ್ತ ಸೇವಕರೇ, ಇಲ್ಲಿರ್ತಕ್ಕಂಥ ಕ್ರೈಸ್ತ ಸಭೆ ನಿನ್ನ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ. ನಿನ್ನ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ. ಈ ಸ್ವಾರ್ಥ ನಿನ್ನ ಕೈಯಲ್ಲಿ ಕೊಟ್ಟು ಹೋಗಿದ್ದಾನೆ. ಯೇಸು ಯಾರೆಂಬುದಾಗಿ ನೀನು ತಿಳಿಸಬೇಕಾಗಿದೆ. ಯೇಸು ಯಾರೆಂಬುದಾಗಿ ನೀನು ತಿಳಿಸಬೇಕಾಗಿದೆ. ಆ ಯೇಸು ಯಾರೆಂಬುದಾಗಿ ನಾವು ತಿಳಿಸಬೇಕಾಗಿದೆ. ಆ ಯೇಸು ಯಾರೆಂಬುದಾಗಿ ನಾವು ತಿಳಿಸಬೇಕಾಗಿದೆ. ಯಾರು? ಕ್ರೈಸ್ತ ಸಭೆಯೇ, ಕ್ರೈಸ್ತ ಮಕ್ಕಳೇ, ನೀವು ಎಲ್ಲಾ ಜನಾಂಗದವರಿಗೆ ನೀವು ತಿಳಿಸಬೇಕಾಗಿದೆ. ಜನನಾಶವಾಗಿ ಹೋಗೋದ್ರಲ್ಲಿ ದೇವರಿಗೆ ಇಷ್ಟ ಇಲ್ಲ. ಈ ಸ್ವಾರ್ಥವನ್ನು ಕೇಳಲಾರು ಹೋದರೆ ಜನನಾಶವಾಗಿ ಹೋಗ್ತದೆ, ಲೋಕನಾಶವಾಗಿ ಹೋಗ್ತದೆ. ನ್ಯಾಯ ತೀರ್ಪು ಬಹಳ ಹತ್ತಿರ ಇದೆ. ಮೊದಲು ನ್ಯಾಯ ತೀರ್ಪು ಯಾರಿಗಿದೆ? ಕ್ರೈಸ್ತರೇ, ನಿಮ್ಮ ನ್ಯಾಯ ತೀರ್ಪಿದೆ. ಯಾಕೆ ನೀವು ತಿಳಿಸಿಲ್ಲ? ಇಷ್ಟು ಜನಾಂಗದವರು ನಾಶ ಆಗಿ ಹೋಗರಲ್ಲ, ಅವರು ಕ್ರಿಸ್ತರ ಸುವಾರ್ಥ, ಜೀವವುಳ್ಳಂತ ಸುವಾರ್ತೆ ಹೇಳಬೇಕಾಗಿತ್ತಲ್ಲ, ಅವರು ಜೀವ ಪಡಿಸಬೇಕಾಗಿತ್ತಲ್ಲ, ಅವರು ಜೀವ ಪಡಿಸುವಂತ ಹಕ್ಕು ನಾನು ನಿಮ್ಗೆ ಕೊಟ್ಟಿದ್ದೇನಲ್ಲ, ಸಾಯುವಂತವರನ್ನ ಬದುಕಿಸುವಂತ ಹಕ್ಕು ನಾನು ನಿಮಗೆ ಕೊಟ್ಟಿದ್ದೇನಲ್ಲ. ಇಷ್ಟೆಲ್ಲ ನಾನು ಕೊಟ್ಟು ನಿಮ್ಮನ್ನು ಇಷ್ಟಾಗಿ ನಾನು ಪ್ರೀತಿ ಮಾಡಿದೆ. ಯಾಕೆ ಇಷ್ಟೊಂದು ಜನಾಂಗಕ್ಕೆ ನನ್ನ ಬಗ್ಗೆ ತಿಳುವಳಿಕೆ ನನಗೆ ಕೊಟ್ಟಿಲ್ಲ? ನನಗೆ ಲೆಕ್ಕ ಕೇಳ್ತೇನೆ ನಾಳೆ. ಸಭೆಯೇ, ಕ್ರೈಸ್ತ ಸಭೆಯೇ, ನೀವು ಲೋಕದಲ್ಲಿ ಬೆಳಕು ಪ್ರಕಾಶಿಸು, ಯೇಸು ಯಾರೆಂಬುದಾಗಿ ತಿಳಿಸು. ಆ ಯೇಸುವಿನ ಪರಿಚಯ ಜನರಿಗೆಲ್ಲ ಒಂದು ಕಡೆ ಯೇಸುವಿನ ಪರಿಚಯ ಒಂದು ಇದ್ದಿಲ್ಲ. ಲೋಕನಾಶ ಜನನಾಶ ಲೆಕ್ಕ ಯಾರು ಕೊಡಬೇಕು? ಇವರು ಕ್ರೈಸ್ತ ಸಭೆ ಕೊಡಬೇಕು. ಇವರು ಕ್ರಿಸ್ತನ ಸ್ವಾರ್ಥ, ಕ್ರಿಸ್ತನ ಸ್ವೀಕಾರ ಮಾಡಿಲ್ಲ, ಕ್ರಿಸ್ತನ ಪರಿಚಯ ಆಗಿಲ್ಲ ಅಂದ್ರೆ ಲೆಕ್ಕ ಯಾರು ಕೊಡಬೇಕು ಗೊತ್ತಾ? ಕ್ರೈಸ್ತರೇ ನೀವು ಕೊಡಬೇಕಾಗಿದೆ. ಇವನಿಗೆ ಜವಾಬ್ದಾರಿ ಇದೆ. ಕೇವಲ ಉಂಡು ಕುಡಿದು ನೀವು ಉನ್ನತವಾಗಿ ಬದುಕಿ ಬಾಳುವುದಕ್ಕೋಸ್ಕರವಾಗಿ ಆತನು ನಿಮ್ಮನ್ನು ಆರಿಸಿಕೊಂಡಿಲ್ಲ. ಬದುಕಿಸುವುದಕ್ಕೋಸ್ಕರವಾಗಿ ನಿಮ್ಮನ್ನು ಆರಿಸಿಕೊಂಡಿದ್ದಾರೆ. ನಾಶವಾಗುವಂತಹ ಈ ಲೋಕವನ್ನು ಬದುಕಿಸುವುದಕ್ಕಾಗಿ ಅದನ್ನು ನಿರ್ಣಯಿಸಲು ಮಾಡುವುದಕ್ಕೋಸ್ಕರವಾಗಿ ನಿಮ್ಮನ್ನು ಆರಿಸಿಕೊಂಡಿದ್ದಾರೆ. ಹಾಗಾದ್ರೆ ಜವಾಬ್ದಾರಿ ಬರೀ ಕೃಪಾ ಸ್ವಾರ್ಥ ಸಂಘ ಸಣ್ಣ ಒಂದು ಪ್ರಾರ್ಥನೆ ಗುಂಪಿದೆ. ಪ್ರತಿ ದಿವಸ, ಪ್ರತಿ ಭಾನುವಾರ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ. ನಾವು ಕಷ್ಟಪಟ್ಟು ನಮ್ಮ ಆದಾಯಗಳಿಂದ ಕೂಡಿಸ್ಕೊಂಡು ಏನ್ ಮಾಡ್ತೇವೆ ಗೊತ್ತಾ? ಒಂದು ವರ್ಷ ಎಲ್ಲ ನಾವು ಕೂಡಿಸ್ಕೊಂಡಿದ್ವಿ. ನಾವು ಅಯ್ಯೋ ಯಾವ್ರಿಗೆ ಹೋಗೋಣ, ಯಾರಿಗಾದ್ರೂ ಸ್ವಾರ್ಥ ಸಾರ್ಬೇಕಲ್ಲ. ನಮಗೇನು ಎಲ್ಲಿಂದ ಆದ್ರೂ ದುಡ್ಡು ಬರ್ತಕ್ಕಂಥದ್ದಲ್ಲ, ಯಾವುದೇ ಡಿನಾಮಿನೇಷನ್ ನಮ್ಗೆ ದುಡ್ಡು ಬರ್ತಕ್ಕಂಥದ್ದಲ್ಲ. ನಾವು ಯಾವ ಡಿನಾಮಿನೇಷನ್ ಸಂಬಂಧಪಟ್ಟವರಲ್ಲ. ನಾವು ಎವಾಂಜಲಿಸ್ಟ್ ಇದ್ದೇವೆ. ನಾವು ಎಲ್ಲಾ ಸಭೆಗಳಲ್ಲಿ, ಎಲ್ಲಾ ದೇಶಗಳಲ್ಲಿ, ಎಲ್ಲಾ ರಾಷ್ಟ್ರಗಳಲ್ಲಿ ನಾವು ಕರೆಯುವಂತವರಾಗಿದ್ದೇವೆ. ನಮ್ಮ ಸ್ವಂತ ಬಲದ ಮೇಲೆ, ನಮ್ಮ ಸ್ವಂತ ಆದಾಯದ ಮೇಲೆ, ನಮ್ಮ ಸ್ವಂತ ಶಕ್ತಿಯ ಮೇಲೆ ಇವತ್ತು ಸಹ ಯೇಸುವಿನ ಜವಾಬ್ದಾರಿ ನಮಗಿದೆ. ಈ ಊರಿನ ಜವಾಬ್ದಾರಿ ನಮಗಿದೆ. ಈ ಊರನ್ನು ದೇವರು ಬಹಳ ಪ್ರೀತಿ ಮಾಡುತ್ತಾನೆ. ಎಲ್ಲ ಜನಾಂಗವನ್ನು ಬಹಳವಾಗಿ ಪ್ರೀತಿ ಮಾಡುತ್ತಾನೆ. ಅವರಿಗೋಸ್ಕರವಾಗಿ ತನ್ನ ರಕ್ತ ಸುರಿಸಿದ್ದಾರೆ. ಅವರಿಗೋಸ್ಕರವಾಗಿ ತನ್ನ ರಕ್ತ ಸುರಿಸಿ ಸೃಷ್ಟಿ ಸಹ ಸಂಕಷ್ಟ ಅನುಭವಿಸಿದ್ದಾನೆ. ಅವರಿಗಾಗಿ ನಿಮ್ಮ ತ್ಯಾಗ ಏನಿದೆ? ಹೀಗೆ ಜನರು ನಾಶವಾಗಿ ಹೋಗುವುದರಲ್ಲಿ ಆತನಿಗೆ ಇಷ್ಟ ಇಲ್ಲ, ನಮಗೆ ಇಟ್ಟಿದ್ದಾನೆ. ಆಗ ಪೇತ್ರನು ಹೇಳುತ್ತಾರೆ, ಸ್ವಾಮಿ, ಈ ಲೋಕದವರು ನೀನು ಯಾನೋ ಎಂದು ತಿಳ್ಕೊಂಡಿದ್ದಾರೆ. ಆದರೆ ನಾನೇನ್ ತಿಳ್ಕೊಂಡಿದ್ದೆ ಗೊತ್ತಾ? ಏನ್ ತಿಳ್ಕೊಂಡಿದ್ದೆ ಗೊತ್ತಾ? ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಡ್ತಾನೆ. ನೀನು ಬರಬೇಕಾಗಿರುವ, ಈ ಲೋಕವನ್ನು ರಕ್ಷಿಸುವುದಕ್ಕೆ ಬರಬೇಕಾಗಿರುವ ಎಲ್ಲ ಶಾಸ್ತ್ರಗಳಲ್ಲಿ, ಪುರಾಣಗಳಲ್ಲಿ ಬರೆದ ಹಾಗೆ ಒಬ್ಬಾತನು ಬರ್ತಾನೆ ಎಂಬುದಾಗಿ ಹೇಳಿದೆ. ಆತಿದ್ದು ನೀನು, ಈ ಪರ್ವಾತ ಇದ್ದು ನೀನು, ಇಡೀ ಸಮಸ್ತ ಲೋಕವನ್ನು ರಕ್ಷಿಸುವವರಾಗಿದ್ದು ನೀನು ಆತಿದ್ದು ನೀನು ಸ್ವಾಮಿ.
ನೀನು ಬರಬೇಕಾಗಿರುವ ಕ್ರಿಸ್ತನು. ದೇವ ಕುಮಾರನಾಗಿದ್ದೀನಿ, ದೇವ ಮಗನಾಗಿದ್ದೀನಿ ನೀನು. ಕ್ರಿಸ್ತ ಅಂದ್ರೆ ಯಾರು? ಯೇಸು ಅಂದ್ರೆ ಯಾರು? ಯೇಸು ಕ್ರಿಸ್ತ ಅಂದ್ರೆ ಯಾರು? ನೀನು ಬರಬೇಕಾಗಿರುವ ಕ್ರಿಸ್ತ ಇದ್ದೀನಿ ನೀನು. ಗ್ರೀಕ್ ವರ್ಡ್ನಲ್ಲಿ ಕ್ರಿಸ್ತ ಅಲ್ಲ, ಅಭಿಷೇಕ ಹೊಂದಿದವನು. 1:41 ಯೋಹಾನನ ಸುವಾರ್ತೆ ಬರೆಯಲ್ಪಟ್ಟಿದೆ ಕೊಲೊಸ್ಸೆ 1:13 ಅದೃಶ್ಯನಾದ ದೇವರ ಪ್ರತಿರೂಪ. ಈ ಯೇಸು ಯಾರು? ಅದೃಶ್ಯ, ಕಣ್ಣಿ ನೋಡಕ್ಕಾಗಲ್ಲ. ಅದೃಶ್ಯನಾದ ದೇವರ ಪುತ್ರ, ದೇವ ಪುತ್ರ. ಮತ್ತ ಭೂಪರಲೋಕಗಳ ಒಡೆಯರೀತ, ಸಮಸ್ತ ಲೋಕಕ್ಕೆ ಆಧಾರ. ಕೊಲೊಸ್ಸೆ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಇಡೀ ಸಮಸ್ತ ಲೋಕ ಯಾರ ಮೇಲೆ ನಿಂತಿದೆ? ಯೇಸುವಿನ ಮೇಲೆ. ಈತನ ಸಮಸ್ತ ಲೋಕಕ್ಕೆ ಈತನ ಆದಿ ಸಂಭೂತ, ಈತನ ಆದಿ ಸಂಭೂತ. ಸೃಷ್ಟಿಗೆಲ್ಲ ಆಧಾರ ಯಾರ ಮೇಲೆ ಸೃಷ್ಟಿ? ಈ ಭೂಮಂಡಲ ಯಾರ ಮೇಲೆ ನಿಂತಿದೆ ಗೊತ್ತಾ? ಯೇಸುವಿನ ಮೇಲೆ ನಿಂತಿದೆ. ಪತ್ರಿಕೆಯಲ್ಲಿ ಬರೆಯಲ್ಪಟ್ಟದೆ. ಎಲ್ಲಾ ಯುಗಗಳಲ್ಲಿರುವ ಆತನು, ಎಲ್ಲಾ ಕಾಲಗಳಲ್ಲಿರುವ ಆತನು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಕರ್ತನಿಗೆ ಪ್ರಿಯರೇ, ಈ ರೀತಿಯಾಗಿ ಆ ಯೇಸು ಯಾರೆಂಬುದಾಗಿ ತಿಳಿಸಿ ಹೋಗುವುದಕ್ಕೋಸ್ಕರವಾಗಿ ಇವತ್ತು ಸಹಿತ ಉತ್ತಮವಾದ ಪ್ರಾರ್ಥನಾ ಕೂಟ ಏರ್ಪಡಿಸಿಕೊಂಡು ನಿಮ್ಮ ಈ ಒಂದು ಗ್ರಾಮಕ್ಕೆ ಬರಬೇಕಾಗಿದೆ. ಇವತ್ತು ನೀವು ಕೇಳಿದಿರಲ್ಲ, ಈ ವಾಕ್ಯ ಭಾಗವನ್ನು ಕೇಳಿ 3 ದಿನಗಳು ಅದ್ಭುತ ರೀತಿಯಲ್ಲಿ ನಡೆಸಬೇಕಿದ್ದಾನೆ. ದಯವಿಟ್ಟು ಮಳೆ ಬರ್ತದಂತ ಹುಡುಕ್ತಾರೆ ಹೋಗಬೇಡಿ. ನಮ್ಮ ದೇವರು ನಮ್ಮ ನಂಬಿಕೆಯ ಪರೀಕ್ಷೆ ಮಾಡ್ತಾ ಇದ್ದಾನೆ. ಮಳೆ ನಿಂತು ಹೋಗ್ತದೆ, ಯೇಸು ನಾಮದಲ್ಲಿ ನಿಂತು ಹೋಗ್ತದೆ. ಆತನ ಸರ್ವಶಕ್ತನಾದ ದೇವರಿಗೆ ಆತನಿಗೆಲ್ಲ ಸಾಧ್ಯವೇ. ಅದಕ್ಕೋಸ್ಕರವಾಗಿ ಇವತ್ತು ದಿವಸ ಈ ಪ್ರಾರ್ಥನೆ ಕೂಟ ಇಲ್ಲಿವರೆಗೆ ವಾಕ್ಯ ಕೇಳಿದ್ದೀರಿ. ಇನ್ನು ಅನೇಕ ರೀತಿ ಹೇಳಬೇಕಾಗಿತ್ತು, ಆದರೆ ಕರ್ತನಲ್ಲಿ ಪ್ರಿಯರೇ ನಾನು ಕೊಟ್ಟಿರ್ತಕ್ಕಂಥ ಸಮಯ ಸ್ವಲ್ಪ ಇದೆ. ಆದರೂ ಇವತ್ತಿನ ದಿವಸ ಈ ವಾಕ್ಯ ಭಾಗವನ್ನು ನಿಮ್ಮೆಲ್ಲರ ಆತ್ಮವಿಧಾನಕ್ಕಾಗಿ ಆಶೀರ್ವಾದ ಮಾಡಲಿ. ನಿಮ್ಮ ಜವಾಬ್ದಾರಿ ಇದೆ, ಸ್ವಾರ್ಥ ಜವಾಬ್ದಾರಿ ಇದೆ, ಸಭೆ ಜವಾಬ್ದಾರಿ ಇದೆ. ಇಡೀ ಸಮಸ್ತ ಲೋಕಕ್ಕೆ ಆತನ ಆಧಾರನಾಗಿದ್ದಾನೆ. ನೀವು ಸಹ ಆಧಾರನಾಗಿದ್ದೀರಿ. ಇಡೀ ಭೂಮಂಡಲವನ್ನು ರಕ್ಷಿಸುವುದಕ್ಕೆ ಕ್ರಿಸ್ತ ಸ್ವಾರ್ಥ ಭೂಮಿ ಬೇಕು. ಪ್ರತಿಯೊಬ್ಬ ಮಾನವ ಮನಸ್ಸನಿಗೆ ಸ್ವಾರ್ಥ ಬೇಕಾಗಿದೆ. ಕ್ರಿಸ್ತ ಸ್ವಾರ್ಥ ದೇವರ ಪ್ರತಿರೂಪನಾಗಿರುವಂತ ಯೇಸುವಿನ ಪ್ರಭಾವ, ಯೇಸುವಿನ ಶಕ್ತಿ ಈ ಸ್ವಾರ್ಥದಲ್ಲಿದೆ. ದೇವರ ವಾಕ್ಯ ಭಗವದ ನೀವೆಲ್ಲರ ಆತ್ಮವಿಧಾನಕ್ಕಾಗಿ ಆಶೀರ್ವಾದ ಮಾಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರನ್ನ ಆಶೀರ್ವಾದ ಮಾಡಲಿ. ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ನಡೆಸಿರುವಂತ ಎಲ್ಲ ಸೇವಕರಿಗೆ ನಾವು ಧನ್ಯವಾದಗಳು ತಿಳಿಸ್ತೇವೆ. ನೀವೆಲ್ಲರೂ ಬಹಳ ಆಸಕ್ತಿಯಿಂದ ಕುಳಿತಿರುವಂತ ನಿಮ್ಮೆಲ್ಲರೂ ಸಹ ಯೇಸು ಕ್ರಿಸ್ತನ ಮೊದಲ ನಾಮದಲ್ಲಿ ನಾನು ವಂದಿಸುವಂತವನಾಗಿದ್ದೇನೆ. ದಯಮಾಡಿ ಇವತ್ತು ಮೊದಲನೇ ದಿವಸ, ನಾಳೆ ಮತ್ತು ನಾಡಿದ್ದು ಸಹ ನಾವು ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದೇವೆ. ದಯಮಾಡಿ ನೀವು ಬರುವಾಗ ಒಬ್ಬರು ಬರದಂತೆ ನಿಮ್ಮ ಜೊತೆಯಲ್ಲಿರುವಂತಹ ಎಲ್ಲ ನಿಮ್ಮ ಕುಟುಂಬದ ಅಕ್ಕಪಕ್ಕದಲ್ಲಿರುವಂತಹ ನಿಮ್ಮ ಜನರಿಗೆ ನೀವು ತೆಗೆದುಕೊಂಡು ಬನ್ನಿ. ಯಾಕಂದ್ರೆ ನಮ್ಮನ್ನು ರಕ್ಷಣೆ ಕಡೆಗೆ ನಡೆಸುವಂಥದ್ದು, ದೇವರ ರಾಜ್ಯದ ಕಡೆಗೆ ನಡೆಸುವಂಥದ್ದು ದೇವರ ವಾಕ್ಯವಾಗಿದೆ. ದೇವರ ನಮ್ಮೊಟ್ಟಿಗೆ ಮಾತಾಡುವಾತನಾಗಿದೆ. ಅದಕ್ಕಾಗಿ ಕುಳಿತಿರುವಂತ ಎಲ್ಲ ದೇವ ಜನರಲ್ಲಿ ನಾನು ಒಂದು ಕೇಳಿಕೊಳ್ಳುತ್ತೇನೆ, ನೀವು ಕೂತಿದ್ರಲ್ಲ, ಇದು ದೇವರಿಗೋಸ್ಕರವಾಗಿ. ದೇವರು ನಿಮ್ಮನ್ನು ಪ್ರತಿಫಲ ಕೊಡುವಂತ ದೇವರಾಗಿದ್ದಾನೆ. ದೇವರಿಗೆ ಆಶೀರ್ವಾದ ಮಾಡಲಿ. ವಿಶೇಷವಾಗಿ ನಿಮ್ಮೆಲ್ಲರಿಗೆ ನಾವು ಊಟದ ವ್ಯವಸ್ಥೆ ಮಾಡಿದ್ದೇವೆ. ಕಾರಣಗಳು ಪ್ರಾರ್ಥನೆ ಕೂಟ ಮುಗಿದ ನಂತರ ದಯಮಾಡಿ ಶಾಂತ ರೀತಿಯಿಂದ ನೀವು ಊಟ ಮಾಡಿ ತಮ್ಮ ತಮ್ಮ ಕುಟುಂಬಗಳಿಗೆ ನೀವು ಬರಬೇಕಾಗಿ ನಿಮ್ಮಲ್ಲಿ ನಾನು ಕೇಳಿಕೊಳ್ತೇನೆ. ಕಡೆಯದಾಗಿ ನಾವು ಆರಾಧನೆ ಮುಕ್ತಾಯಗೋಸ್ಕರವಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅದಾದ ನಂತರ ಅಂತ್ಯ ಆಶೀರ್ವಾದದ ಮೂಲಕ ಇವತ್ತಿನ ಒಂದು ಆರಾಧನೆ ನಾವು ಮುಕ್ತಾಯಗೊಳಿಸುವಂತವರಾಗಿದ್ದೇವೆ. ಮತ್ತು ವಿಶೇಷವಾಗಿ ಒಂದು ಪ್ರಕಟಣೆ ಹೇಳಲು ಇಷ್ಟಪಡುತ್ತೇನೆ. ನಾಳಿನ ದಿವಸ ನಾವು ಯೌವನಸ್ಥ ಮಕ್ಕಳಿಗೋಸ್ಕರವಾಗಿ ಬೈಬಲ್ ಸ್ಟಡಿ ಇಟ್ಟಿದ್ದೇವೆ. ಅದಕ್ಕೋಸ್ಕರವಾಗಿ ಪ್ರಾರ್ಥಿಸಿರಿ, ನೀವಲ್ಲಿ ಭಾಗವಹಿಸಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ಈಗ ಕಡೆಯವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಮಧ್ಯದಲ್ಲಿ ನಮ್ಮ ಕೃಪಾ ಸುವಾರ್ಥ ಸಂಘದ ಸದಸ್ಯರಾಗಿರುವಂತ ರಾಮಸಂಗನವರು ಮುಂದೆ ಬಂದು ಕಡೆಯ ಪ್ರಾರ್ಥನೆಯನ್ನು ನಡೆಸಬೇಕಾಗಿ ನಿಮಗೆ ಕೇಳಿಕೊಳ್ಳುತ್ತೇವೆ. ದಯಮಾಡಿ ಬೇಗನೆ ಬಂದ್ರಿ, ಕಡೆ ಪ್ರಾರ್ಥನೆ ಮಾಡಿ. ನಿಮ್ಮ ಘನಕ್ಕಾಗಿ ಸ್ತೋತ್ರ 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 ಸಲ್ಲಿಸುತ್ತೇವೆ. ದೇವ, ಭೂಮಿ ಮತ್ತು ಆಕಾಶಗಳೆಲ್ಲ ಸೃಷ್ಟಿ ಮಾಡಿದಂಥ ಪರಲೋಕದ ತಂದೆಯ ದೇವರೇ, ನಿಮಗೆ ಮಹಿಮೆ
ಕರ್ತನೆ. ಇಂದಿನವರೆಗೆ ಸ್ವಾಮಿ ಉತ್ತಮವಾದಂಥ ದೈವ ಸಂದೇಶವನ್ನು ಹಂಚಿದಂಥ ಇವರಿಗಾಗಿ ನಿನ್ನ ಮುಂದೆ ಜ್ಞಾಪನೆ ಮಾಡುತ್ತೇವೆ ದೇವರೇ. ತಂದೆಯ ದೇವರೇ, ಮತ್ತವನು ಬರೆದ ಸುವಾರ್ತೆ 16ನೇ ಅಧ್ಯಾಯ 13ನೇ ವಚನದಿಂದ ಸ್ವಾಮಿ ಉತ್ತಮವಾಗಿಯೂ ಮಾತಾಡಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ ದೇವ. ಪೇತ್ರನು ಸ್ವಾಮಿ ತನ್ನ ಜೀವಿತದಲ್ಲಿ ಸ್ವಾಮಿ ಈ ಲೋಕದ ಜನರು ನನ್ನನ್ನು ಏನನ್ನುತ್ತಾರೆ ಅಂತ ಸ್ವಾಮಿ ಪ್ರಶ್ನೆ ಮಾಡಿದಾಗ ಸ್ವಾಮಿ ಪೇತ್ರನು ಸರಿಯಾಗಿ ಉತ್ತರ ಕೊಟ್ಟಿದ್ದಾನೆ ಕರ್ತನೆ. ದೇವ, ಅಂತ ಉತ್ತಮವಾದಂಥ ದೈವ ಸಂದೇಶವನ್ನು ಹಂಚಿದಂಥ ಮಗನಿಗಾಗಿ ನಿನ್ನ ಮುಂದೆ ಜ್ಞಾಪನೆ ಮಾಡುತ್ತೇವೆ ದೇವರೇ. ಇಲ್ಲಿ ಕೂಡಿ ಬಂದಂತೆಲ್ಲ ಆತ್ಮಗಳು ಸ್ವಾಮಿ ನಿನ್ನ ವಾಕ್ಯವನ್ನು ಕೇಳಿ ಅದರಂತೆ ನಡಿಲಿಕ್ಕೆ ನಿಮ್ಮ ಸಹಾಯ ಮಾಡಿರಪ್ಪ, ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ ಕರ್ತನೆ. ತಂದೆಯ ದೇವರೇ, ವಿಶೇಷವಾಗಿ 3 ದಿವಸ ನಡೀತಂಥ ಈ ಆರಾಧನೆ ಕೂಟದಲ್ಲಿ ನಿನ್ನ ಪ್ರಸನ್ನತೆ, ನಿಮ್ಮ ಆಶೀರ್ವಾದ ಅಲ್ಲಿ ಕರ್ತನೆ. ಯಾವ ಸ್ವಾಮಿ ವಾತಾವರಣವು ಸ್ವಾಮಿ, ಯಾವ ಅಂಧಕಾರದ ಶಕ್ತಿಗಳು ಸ್ವಾಮಿ ಇಲ್ಲಿ ನಡಿಲಾರದೆ ಸ್ವಾಮಿ ಎಲ್ಲ ನಿನ್ನ ನಾಮದಲ್ಲಿ ತೊಲಗಿ ಹೋಗಲಿ ಅಂತೇಳಿ ನಾವು ಪ್ರಾರ್ಥಿಸುತ್ತೇವೆ ದೇವರೇ. ಇನ್ನು ವಿಶೇಷವಾಗಿ ದೇವ, ಕೂಡಿ ಬಂದಂತೆಲ್ಲ ಆತ್ಮಗಳು ನಿಮ್ಮ ಕೈ ಹಸ್ತದಲ್ಲಿ ಪಿಸ್ತ ಸ್ವಾಮಿ. ಈ ಕಡೆ ಹಂತದಲ್ಲಿ ನಾವು ಸ್ವಾಮಿ ಪ್ರಾರ್ಥಿಸುತ್ತಿರುವಾಗ ಈ ಪ್ರಾರ್ಥನೆಯು ಆದಿ ಅಂತ್ಯವು ಮಧ್ಯಸ್ಥನ ನೀನಾಗಿದ್ದು ನಡೆಸಿರಿ. ಕೂಡಿ ಬಂದಂತೆಲ್ಲ ಆತ್ಮಗಳು ಸ್ವಾಮಿ ನಿಮ್ಮ ಕೈ ಹಸ್ತದಲ್ಲಿ ಒಪ್ಪಿಸ್ತಾ ಪ್ರಾರ್ಥನೆ ಜ್ಞಾಪನೆ ನಿನ್ನ ಮಗನು ನಮ್ಮ ರಕ್ಷಕನಾದ ಯೇಸುವಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿನಪ್ಪ ಜೀವಳದವರೇ. ಆಮೆನ್, ಆಮೆನ್. ದೇವರ ಪ್ರೀತಿಯು, ಪರಿಶುದ್ಧಾತ್ಮನೇ ನಿಮ್ಮ ಅನ್ಯೋನ್ಯತೆ, ಐಕ್ಯತೆ, ಸಹವಾಸವು ಕೂಡಿ ಬಂದಿರತಕ್ಕಂಥ ಎಲ್ಲ ಗಣ್ಯರೊಂದಿಗೂ ಎಲ್ಲ ಸಭೆಯೊಂದಿಗೂ ಕೂಡಿ ಬಂದಿರುವಂತಹ ಪ್ರತಿಯೊಂದು ಅಂಗಾಂಗಗಳೊಂದಿಗೂ ಎಂದು ಸದಾ ಕಾಲ ವಾಸವಾಗಿರಲಿ ನಮ್ಮ ತಂದೆ. ಆಮೇನ್, ಆಮೇನ್. ಊಟದ ಕಡೆಗೆ ಗಮನ ಕೊಡಬೇಕು. ವಾಲಂಟಿಯರ್ಸ್ಗಳು ಹೋಗಿ ಊಟದ ವ್ಯವಸ್ಥೆ ಮಾಡಬೇಕಾಗಿ ನಾನು ನಿಮಗೆ ಕೇಳಿಕೊಳ್ತೇನೆ. ನಿಮ್ಮ ಸಹಕಾರ ಬಹಳಷ್ಟು ಅಮೂಲ್ಯವಾಗಿದೆ. ಅದಕ್ಕೋಸ್ಕರವಾಗಿ ಎಲ್ಲ ವಾಲಂಟಿಯರ್ಸ್ಗಳು ಊಟದ ವ್ಯವಸ್ಥೆ ಕಡೆಗೆ ಗಮನ ಕೊಡಬೇಕು. ಎಲ್ಲರಿಗೆ ಶಾಂತ ರೀತಿಯಿಂದ ಊಟ ಪಡಿಸಬೇಕಾಗಿ ನಾವು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ದಯಮಾಡಿ ನಾಳಿನ ದಿವಸ ನೀವೆಲ್ಲರೂ ಬೇಗನೆ ಬರುವುದಾದರೆ ನಾವು ಬೇಗನೆ ಮುಕ್ತಾಯಗೊಳಿಸಲು ಸಾಧ್ಯವಾಗುತ್ತದೆ. ಹೆಸರ ಮೇಲೆ ನಾವು ಪ್ರಾರ್ಥಿಸ್ತೇವೆ. ಆ ಊಟವನ್ನು ಆಶೀರ್ವಾದ ಮಾಡಿ, ಕುಡಿಯುವಂತ ಮಕ್ಕಳನ್ನು ಉಣ್ಣುವಂತ ಆಹಾರದ ಮೇಲೆ ಲೌಕಿಕ ಶಾಪಗಳು ತೆಗೆದುಹಾಕಿ ನಿನ್ನ ಮಕ್ಕಳಂತೆ ನೀವು ಆಶೀರ್ವಾದ ಮಾಡಿ ಅಯ್ಯ ಎಲ್ಲ ಮಹಿಮಾ ಘನತೆ ನೀನೊಬ್ಬರೇ ಹೊಂದಿಕೊಳ್ಳುತ್ತೀರಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ ಪರಲೋಕದ ತಂದೆಯೇ. ಆಮೆನ್. Like you, oh Jesus, no one else like you, oh Master. I've come to praise your name, oh Jesus. I've come to worship you, oh Jesus. No one else like you, oh Jesus. No one else like you, oh Master. I've come to praise your name, oh Jesus. I've come to worship you, oh Master.